ಶಿವರಾಮ ಕಾರಂತರ ಮರಳಿ ಮಣ್ಣಿಗೆ ಕಾದಂಬರಿಯ 12ನೇ ಅಧ್ಯಾಯ. ಲಚ್ಚನು ಕೋಡಿಯನ್ನು ಬಿಟ್ಟು ಪಡುಮುನ್ನೂರಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿಷಯವು ಸ್ವಗ್ರಾಮದಲ್ಲಿ ಸಾಕಷ್ಟು ಪರಿಹಾಸ್ಯಕ್ಕೆ ಗುರಿಯಾಯಿತು. ಶಂಕರ ಐಗಳು ತಮ್ಮ ಮನಸ್ಸಿನ ನಂಜನ್ನೆಲ್ಲ ಊರವರ ಮುಂದೆ ಕಕ್ಕಿದರು. ಸಾಲದುದ್ದಕ್ಕೆ ಶೀನಮ್ಮಯ್ಯರ ಬೆಂಬಲದಿಂದ ಐತಾಳರು ವೈದಿಕಿ ಉದ್ಯೋಗವನ್ನು ಬಿಡುವುದೊಂದೇ ಉಳಿದಿತ್ತು. ಶಿವಳ್ಳಿ ಜಾತಿಯಿಂದ ಹುಡುಗಿ ತಂದಾಯಿತು, ಜಾತಿಗಿಡಿಸುವ ಶಾಲೆಗೆ ಮಗನನ್ನ ಕಳುಹಿಸಿಯಾಯಿತು ಎಂದು ಪ್ರಚಾರ ನಡೆಸಿದರು. ಸರಸ್ವತಿಯ ಮನಸ್ಸಿಗೆ ಆ ತೆರನಾದ ಶಾಲೆಯ ವಿದ್ಯಾಭ್ಯಾಸ ಇಷ್ಟಿಷ್ಟು ಒಗ್ಗಲಿಲ್ಲ. ಆದರೆ ಅವರವರ ಮಕ್ಕಳ ವಿಷಯ ಅವರವರೇ ಯೋಚನೆ ಮಾಡತಕ್ಕದ್ದು ಎಂಬುದರಿಂದ ಅವಳು ಅದರ ತಳ್ಳಿಗೆ ಹೋಗಲಿಲ್ಲ. ಲಚ್ಚನು ಈ ನಡುವೆ ತನ್ನ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮುಂದುವರಿಸಿದನು. ಪ್ರಾರಂಭದ 2-3 ತಿಂಗಳ ಕಾಲ ಅವನು ನೀರು ತಪ್ಪಿದ ಮೀನಿನಂತಾಗಿದ್ದನು. ಆದರೆ ಕ್ರಮೇಣ ಅಜ್ಜ ಅಜ್ಜಿಯರ ವಾತ್ಸಲ್ಯ, ದಾಸಪ್ಪ ಮಾಸ್ತರರ ಉಬ್ಬಿಸಾಟ, ಅವರು ಇತರರಿಗಿಂತ ಅಧಿಕವಾಗಿ ಅವನಿಗೆ ಕೊಡುತ್ತಿದ್ದ ಸಲಿಗೆಗಳಿಂದ ಅವನು ಪಡುಮುನ್ನೂರೇ ತನ್ನ ಮನೆಯೆಂದು ತಿಳಿದುಕೊಂಡನು. ರಜೆ ಬಂದಾಗಲೆಲ್ಲ ಊರಿಗೆ ಹೋಗಿ ಬರುತ್ತಿದ್ದನು. ಅಪೂರ್ವಕ್ಕೆ ಬಂದ ಕುಮಾರನ ವಿಷಯವಾಗಿ ಮನೆಯಲ್ಲಿ ಆದರ ಉಪಚಾರಗಳು ಬೇಕಷ್ಟು ನಡೆಯುತ್ತಿದ್ದವು. ದೊಡ್ಡಮ್ಮನ ಪ್ರೀತಿಯು ಅವನನ್ನು ಆಗಾಗ ಅಲ್ಲೇ ಇರುವ ಎಂಬ ಒತ್ತಾಸೆಗೂ ಒಯ್ಯುತ್ತಿತ್ತು. ಆದರೆ ಉಳಿದಿನಗಳು ಮುಗಿದು ಶಾಲೆಯು ತೊಡಗಿತು ಎಂಬ ಯೋಚನೆ ಬರಲು ಇತರ ಗೆಳೆಯರ ನೆನಪಾಗಿ ಅವನಾಗಿಯೇ ಅಜ್ಜನ ಮನೆಗೆ ನನ್ನನ್ನು ಕರೆದುಕೊಂಡು ಹೋಗು ಎಂದು ತಂದೆಗೂ ಹೇಳುತ್ತಿದ್ದನು. 4-5 ವರ್ಷಗಳ ಅವಧಿಯಲ್ಲಿ ಅವನು ಪಡುಮುನ್ನೂರಿನ ಶಾಲೆಯನ್ನು ಸಂಪೂರ್ಣವಾಗಿ ತಿರುವಿ ಹಾಕಿದ್ದಾಯಿತು. ಈಗ ರಜೆಗೆ ಮನೆಗೆ ಬಂದಿದ್ದಾನೆ. ಐತಾಳರಿಗೆ ಮನಸ್ಸಿನಲ್ಲಿ ಬಲವಾದ ಯೋಚನೆ ಉಂಟಾಗಿದೆ. ಇಷ್ಟೆಲ್ಲವನ್ನು ಮಾಡಿ ಮುಂದೆ ಮಗನನ್ನು ಏನು ಮಾಡುವುದು ಎಂಬ ವಿಷಯ ತಿಳಿಯದಾಗಿದೆ. ಅತ್ತ ಅಜ್ಜನ ಮನೆಯಿಂದ ಆಗಾಗ ಮಗುವನ್ನು ಸೆಟ್ಟೆ ಒರೆಸುವುದಕ್ಕೆ ಹಾಕುವುದು ಬೇಡ, ಅನುಕೂಲವಿಲ್ಲದೆ ಹೋದರೆ ನಾನು ಅವನನ್ನ ಹೈಸ್ಕೂಲಿಗೆ ಹಾಕಿಸುತ್ತೇನೆ ಎಂದು ತಿಳಿಸುತ್ತಿದ್ದರು. ಕುಂದಾಪುರ, ಉಡುಪಿ, ಮಂಗಳೂರುಗಳಲ್ಲಿ ಇಂಗ್ಲಿಷು ಶಾಲೆಗಳು ತೊಡಗಿ ದೊಡ್ಡವರ ಮಕ್ಕಳನ್ನು ಸೆಳೆಯುತ್ತಿದ್ದ ಕಾಲವದು. ಎಲ್ಲರೂ ವಕೀಲಿ ತಹಶೀಲಿಕೆಗಳ ಭ್ರಮೆಯಿಂದ ಅಲ್ಲಿಗೆ ಹೋಗಿದ್ದರಾಗುತ್ತಿತ್ತು ಎಂದು ತಮ್ಮ ಮಕ್ಕಳ ವಿಷಯವಾಗಿ ಹಮ್ಮಲಪಡುತ್ತಿದ್ದ ಯುಗವದು. ಐತಾಳರೋ ತುಂಬ ಉಭಯ ಸಂಕಟಕ್ಕೆ ಈಡಾಗಿದ್ದಾರೆ. ಲಚ್ಚನಿಗೆ 10 ವರ್ಷವಾಯಿತು. ಅವನ ಉಪನಯನ ನೆರವೇರಿಸುವ ವಿಷಯವೂ ಇದೆ. ಅವನ ತಂಗಿ ಸುಬ್ಬಿಯು 7 ವರ್ಷ ತುಂಬಿ 8ಕ್ಕೆ ಕಾಲಿರಿಸಿದಳು. ಇತ್ತ ಜಾತಕದ ಹೇಳಿಕೆಯಂತೆ 3ನೆಯ ಸಂತತಿಗೆ ಸತ್ಯಭಾಮೆಯು ನೆರವಾಗದೆ ಹೋದಳು. ಹೀಗಿದುದರಿಂದ ಸರಸ್ವತಿಯು, ಅಣ್ಣ, ಲಚ್ಚ ಓದಿದ್ದು ಸಾಕು, ಅಲ್ಲಿ ಪಡುಮುನ್ನೂರಿನವರು ಹುಚ್ಚು ಕಟ್ಟಿಸಿ ಇಂಗ್ಲಿಷು ಅಂದರೆ ನೀನು ಹಾಗೆಯೇ ಕುಣಿಯಬೇಡ. ನಾಳೆ ನಿನ್ನ ಕುಟುಂಬದ ಕೆಲಸ ಬಿಡಲಿಕ್ಕೆ ಬಂದೀತೆ, ನಿನ್ನ ಕುಲದವರನ್ನು ಪುರೋಹಿತಿಕೆಗೆ ನಂಬಿದವರ ಗತಿಯೇನು? ಅವರಲ್ಲಿ ಒಂದು ಶ್ರಾದ್ದ, ಒಂದು ಮದುವೆಯಾದರೆ ಇನ್ನು ಮುಂದೆ ಹೋಗಬೇಕು ಯಾರು ಎಂದು ಗದರಿಸಿದಳು. ಈ ಪ್ರಶ್ನೆಗೆ ಸತ್ಯಭಾಮೆಯು ಏನನ್ನೂ ಹೇಳಲಾರಳು. ರಾಮ ಐತಾಳರ ಕುಟುಂಬದ ವೈದಿಕ ವೃತ್ತಿಯು ಅವರೊಂದಿಗೆ ನಿಂತೇ ಬಿಡಬಾರದಲ್ಲ. ಆಗಿರಲು ಮುಂದೇನು ಗತಿ? ಅದೇ ವರ್ಷವೇ ಗುರಿಕಾರ ಶೀನಮ್ಮಯ್ಯರಿಗೆ ಕೊಕ್ಕರಣೆ ಮದುವೆಗೆ ಆಮಂತ್ರಣ ದೊರೆತು ರಾಮ ಐತಾಳರಿಗೆ ಹೇಳಿಕೆಯೂ ಬಾರದೆ ಅವಮಾನವಾದದ್ದು. ಆ ಸಂಗತಿಯು ಅವರ ಎದೆಯೊಳಗೆ ಈ ವೈದಿಕ ವೃದ್ಧಿಯಿಂದ ಮರ್ಯಾದೆಯಿಲ್ಲ. ಎದುರಿಗೆ ಎಲ್ಲರೂ ಐತಾಳರೇ ಎಂದು ಬಾಗಿದರೂ ಹಿಂದೆ ದಕ್ಷಿಣೆ ಬ್ರಾಹ್ಮಣ ಎಂದು ಹೀಯಾಳಿಸುತ್ತಾರೆ ಎಂದು ಕೊರೆದು ಹೇಳುತ್ತಿತ್ತು. ಎಲ್ಲರಿಗೂ ಮಿಗಿಲಾಗಿ ಈಗ ಶೀನಮ್ಮಯ್ಯರ ಉಪಹಾಸಗಳು, ಶಂಕರ ಐಗಳ ಒಗ್ಗರಣೆಗಳು ಬಲವಾಗುತ್ತಾ ಯಾವ ರೀತಿಯಿಂದಲೇ ಆಗಲಿ ಅವರೆಲ್ಲರ ಮುಂದೆ ತನ್ನ ಕಿರೀಟ ಮೆರೆಸಬೇಕೆಂದು ಅವರು ಹಂಬಲಿಸುತ್ತಿದ್ದ ದಿನಗಳವು. ತಂಗಿಯ ಅಡ್ಡ ಸವಾಲುಗಳಿಗೆ ಐತಾಳರು ಪ್ರತ್ಯುತ್ತರ ಕೊಡದೆ ಹೋದರು. ಬದಲು ಈಗೆಲ್ಲ ಆ ಪಂಚಾಯಿತಿಗೆ ಯಾವ ಮಣ್ಣಿಗೆ? ಅವನಿಗೊಂದು ಉಪನಯನ ಮಾಡದೆ ಯಾವ ಆಲೋಚನೆಯೂ ಬೇಡ. ಗುರುಬಲ ಈ ವರ್ಷ ಚೆನ್ನಾಗಿದೆ. ದೇವರು ನಡೆಯಿಸಿದರೆ ಅವನು ರಜೆಗೆ ಬಂದಾಗಲೇ ಒಂದು ಉಪನಯನ ಮಾಡಿಬಿಡುವ ಎಂದರು. ಅದಕ್ಕೆ ಮನೆಯ ಪ್ರತಿಯೊಬ್ಬರ ಬೆಂಬಲವಿದ್ದೇ ಇದ್ದಿತು. ಒಬ್ಬನೇ ಮಾಣಿ, ಉಪನಯನವು ಗಡದ್ದಿನಲ್ಲಿ ನಡೆಯಬೇಕು ಎಂದು ನಿರ್ಣಯಿಸಿದರು. ವೈಶಾಖ ಮಾಸವು ಬರುತ್ತಲೇ ಲಚ್ಚನ ಉಪನಯನ ಸಮಾರಂಭಕ್ಕೆ ಸಿದ್ಧತೆಯಾಯಿತು. ಹಿಂದೆ ಐತಾಳರ ಮದುವೆಗೆ ಹಾಕಿದಂತೆ ಚಪ್ಪರವೇ ಈಗಲೂ ಅಂಗಳವನ್ನು ತುಂಬಿತು. ಈ ಬಾರಿ ಶೀನಮ್ಮಯ್ಯರನ್ನು ಐತಾಳರು ತಮ್ಮ ಬೆಂಬಲಕ್ಕೆ ಕರೆಯಲಿಲ್ಲ.
ಬದಲು ಶೀನಮ್ಮಯ್ಯರನ್ನು ಕಂಡರೆ ಆಗದವರಲ್ಲಿ ಒಬ್ಬರಾದ ಸುಬ್ರಾಯ ಉಪಾಧ್ಯಾಯರನ್ನು ಅಡುಗೆ ಪಾರುಪತ್ಯಗಳಿಗೆ ಮನೆಗೆ ಕರೆಯಿಸಿದರು. ಹೇಳಿಕೆಯ ಮಟ್ಟಿಗೆ ತಾವೇ ಖುದ್ದಾಗಿ ಎಲ್ಲರನ್ನೂ ಹೋಗಿ ತಿಳಿಸಿದರು. ಆದರೆ ಶೀನಮ್ಮಯ್ಯರ ಮನೆಗೆ ಹೋಗಿ ಬಲು ನಂಟುಳ್ಳವರಂತೆ ನಮ್ಮಲ್ಲಿಗೆ ಬಾರದೆ ಉಳಿಯಬಾರದು ಎಂದು ಬಲವಂತಪಡಿಸಿ ಬಂದರು. ಇತ್ತ ಉಪನಯನದ ದಿವಸ ಪಡುಮನ್ನೂರಿನ ಮಾದಪ್ಪಯ್ಯನವರ ಮನೆಯವರೆಲ್ಲರೂ ಬಂದು 4 ದಿವಸಗಳ ಕಾಲ ಅಲ್ಲಿರುವ ನಿರ್ಣಯ ಮಾಡಿದರು. ತನ್ನ ಮಗನು ದೊಡ್ಡವನಾದ ಬಳಿಕ ಯಾರ ಮೇಲೆ ತಮ್ಮ ಮುದ್ದನ್ನು ಸುರಿಯಬೇಕೆಂದು ದಿಕ್ಕುಗಾಣದ ಅವರು ಈ ಮೊಮ್ಮಗನನ್ನು ತಮ್ಮ ಕಣ್ಣಿನ ಮಣಿಯಾಗಿ ಇರಿಸಿಕೊಂಡಿದ್ದರು. ಆದುದರಿಂದ ಸಾಮಾನ್ಯವಾಗಿ ಸ್ವಂತ ಮನೆಯನ್ನೇ ಬಿಡದ ಅವರು ಈ ಬಾರಿ 4 ದಿನ ಕಾಲವೂ ಕೋಡಿಗೆ ಬಂದಿರಲು ನಿಶ್ಚಯಿಸಿದರು. ಈ ನಡುವೆ ಉಪನಯನದ ಮದುಮಗನ ಹಿಗ್ಗಂತೂ ಹೇಳದಿರದು. ದೊಡ್ಡಮ್ಮ, ಅಪ್ಪ, ಅಜ್ಜ, ತಾಯಿ ಎಲ್ಲರ ಉಪಚಾರವೂ ಅವನಿಗೆ. ಉಪನಯನವಂತೂ ಬಹಳ ಸಂಭ್ರಮವಾಗಿ ನೆರವೇರಿತು. ಹೆಚ್ಚೇನು, ಪಡುಮನ್ನೂರಿನವರ ಒತ್ತಾಯಕ್ಕೆ ಉಡುಪಿಯ ಮಣೆಗಾರರು ಬಂದಿದ್ದರು. ರಜೆ ಸಮಯವಾದುದರಿಂದ ಕೋರ್ಟು ಮುಕೋಪು ಆಗಿ ಐತಾಳರ ಆಪ್ತರಲ್ಲಿ ಒಬ್ಬರಾದ ವಕೀಲ ನಾಗಪ್ಪಯ್ಯನವರೂ ಅಲ್ಲಿಗೆ ಚಿತ್ತೈಸಿದ್ದರು. ಉಪನಯನದ ದಿವಸ ಊಟಕ್ಕೆ ಆಂಬೊಡೆ, ಹೋಳಿಗೆ, 2 ಬಗೆಯ ತಿಂಡಿಗಳನ್ನು ಮಾಡಿದ್ದರು. ಎಲ್ಲವನ್ನೂ 2 ಬಾರಿ ಕೇಳಿ ವಿಚಾರಿಸುವಂತೆ ಸರಸ್ವತಿಯ ಒತ್ತಾಯ. ಆಕೆಗೆ ಹಿಂದೆ ರಾಮನ ಮದುವೆಯ ಸಮಾವರ್ತನೆ ಕಾಲದಲ್ಲಿ ಶೀನಮ್ಮಯ್ಯನ ಪಾರುಪತ್ಯದಲ್ಲಿ ಗಡಿಬಿಡಿಯ ಊಟ ನಡೆದ ನೆನಪು ಹೋಗಿರಲಿಲ್ಲ. ಈ ಬಾರಿ ಬಂದ ಅತಿಥಿಗಳಿಗೆ ಉಪಚಾರವೂ ಕಡಿಮೆಯಾಗಿರಲಿಲ್ಲ. ಬಾಯುಪಚಾರದಲ್ಲಿ ಶೀನಮ್ಮಯ್ಯರಿಗೆ ಕಡಿಮೆಯಿಲ್ಲದ ಜನ ಸುಬ್ರಾಯ ಉಪಾಧ್ಯಾಯರು. ಹೀಗಾಗಿ ವಕೀಲರನ್ನು, ಮಣೆಗಾರರನ್ನು ಮೇಲಿಂದ ಮೇಲೆ ಉಪಚರಿಸಿದರು. ಶೀನಮ್ಮಯ್ಯರು ಗುರಿಕಾರರೆಡೆಯರಲ್ಲಿ 3 ಚಿನ್ನದ ಉಂಗುರ, ದಪ್ಪದ ನೇವಳಗಳನ್ನು ತೊಟ್ಟು ಕುಳಿತಿದ್ದರಾದರೂ ಸುಬ್ರಾಯರು ಅವರನ್ನೇ ಕುರಿತಾಗಿ ವಿಚಾರಿಸಲಿಲ್ಲ. ಆದರೇನು, 2 ಬಾರಿ ಐತಾಳರೇ ಬಂದು, ಮಯ್ಯರೇ, ಎಲ್ಲ ಸಮನಾಗಿದೆಯಲ್ಲ, ಇದು ನಿಮ್ಮದೇ ಮನೆ ಎಂದರು. ಅವರನ್ನು ಮಾದಪ್ಪಯ್ಯನವರು ಹಿಂದಿನ ನೆನಪಿನಿಂದ ಬಹಳವಾಗಿ ಮಾತನಾಡಿಸಿದರು. ಆದರೂ ಶೀನಮ್ಮಯ್ಯರಿಗೆ ತಮ್ಮ ಸಮಸಾಟಿಗಳಾದ ವಾಸುದೇವ ಗುರಿಕಾರರನ್ನು ಆ ಸ್ಥಳದಲ್ಲಿ ಕಾಣದೆ ಮನಸ್ಸು ಅಸಮಾಧಾನವಾಗಿತ್ತು. ಕೊನೆಗೆ ಯಾಕೆ ಅವರು ಬರಲಿಲ್ಲ ಎಂಬ ವಿಷಯವನ್ನು ಕುರಿತು ಅವರು ವಿಚಾರಿಸದೇ ಇರಲಿಲ್ಲ. ಪ್ರಾಯಶಃ ನಮ್ಮ ಕೊಕ್ಕರಣೆ ಮದುವೆಗೆ ಹೇಳಲಿಲ್ಲ ಎಂದು ಅವರು ಸೇಡು ತೀರಿಸಿರಬೇಕು ಎಂದು ಗುರಿಕಾರರು ಅಂದರು. ಅಲ್ಲದೆ ಇವನು ಹೇಳಿದರೂ ನಾನು ಹಾಗೆಲ್ಲ ಆಶೆ ಪಿನಾರಿಗಳಲ್ಲಿಗೆ ಊಟಕ್ಕೆ ಹೋಗುವುದುಂಟೆ ಎಂದು ಡೌಲು ತೋರಿಸಿದರು. ಉಪನಯನದ ದಿವಸ ಕಳೆಯಿತು. ಮನೆಗೆ ಬಂದ ಮಣೆಗಾರರು ಹೋದರು. ಕುಂದಾಪುರದ ವಕೀಲರು ಹೋದರು. 2-3 ದಿವಸಗಳೊಳಗೆ ಮಾದಪ್ಪಯ್ಯನವರು ಹೋಗುತ್ತಾರೆ. ಅದರೊಳಗೆ ಲಚ್ಚ ಮುಂದೆ ಏನು ಓದುವುದೆಂದು ನಿರ್ಧರಿಸಿ ಹೋಗಿ ಎಂದು ಸತ್ಯಭಾಮಿಯು ತಂದೆಯೊಡನೆ ಹೇಳಿದಳು. ಮಾದಪ್ಪಯ್ಯನವರು, ಅದಕ್ಕೆಲ್ಲ ನಾನು ಹೇಳಬೇಕೇನು? ನಾನು ಹೇಳುವುದು ಮೊದಲೇ ಹೇಳಿದ್ದೇನೆ. ಲಚ್ಚನ ವಿಷಯ ದಾಸಪ್ಪಯ್ಯನ ಮಾಸ್ತರರು ಹೇಳುವುದನ್ನ ಕೇಳಬೇಕು. ಈವರೆಗೆ ಅಷ್ಟು ಬುದ್ಧಿವಂತ ಹುಡುಗ ಶಾಲೆಯ ಮೆಟ್ಟಿಲು ದಾಟಿಲ್ಲ ಎಂದು ಅವರು ಹೇಳುತ್ತಾರೆ. ಅಷ್ಟೆಲ್ಲ ಬುದ್ಧಿಯನ್ನ ಶಾಂತಿ ಹೋಮ ಮಾಡಿಸಿ ಮುಗಿಸಬೇಕೇನು? ಈಗಿನ ಕಾಲದಲ್ಲಿ ಒಂದು ವಕೀಲನೋ ತಹಶೀಲ್ದಾರನೋ ಆದರೆ ಬರುವ ಡೌಲು ಗೌರವ ಇನ್ನು ಯಾವುದಕ್ಕೆ ಇದೆ? ಏನಿಲ್ಲ, 10 ವರ್ಷಗಳಲ್ಲಿ ಇಂಗ್ಲೀಷು ಕಲಿತದ್ದಾದರೆ ಕನಿಷ್ಠ 4 ಕೋರ್ಜಿ ಉಟ್ಟುವಳಿ ಮಾಡಬಹುದು. ಇನ್ನಿನ್ನು ಇದೇ ವೈದಿಕ ವೃತ್ತಿಯ ಬಾಲ ಹಿಡಿದರೆ ಮರ್ಯಾದೆಯೂ ಬರಲಿಕ್ಕಿಲ್ಲ ಎಂದರು. ಸರಸ್ವತಿಯು ಈಗಲೂ ಸುಮ್ಮನಿರಲಾರಳು. ನೀವು ಭರಾಮು ಗಿರಾಮು ಎನ್ನುವುದು ಸಮವೇ. ನಾಳೆ ರಾಮನ ಅನಂತರ ಯಾರು ಪೌರೋಹಿತ್ಯ ಮಾಡುವರು ಎಂದಳು. ಮಾಡದೆ ಹೋದರೆ ಬರುವ ನಷ್ಟವೇನು? ಊರಿನಲ್ಲಿ ಬೇರೆ ಯಾರು ಮಾಡಲಾರರೆ ಎಂದರು ಅವರು. ಅದೂ ಅಲ್ಲದೆ ನನ್ನ ಜಾತಕದಲ್ಲಿ 3 ಗಂಡು ಮಕ್ಕಳ ಯೋಗವಿದೆ. ಇನ್ನೂ ಮಕ್ಕಳು ಈ ಮನೆಯಲ್ಲಿ ಆಗಲಿಕ್ಕಿಲ್ಲವಂತೇನು ಎಂದರು ಐತಾಳರು. ಹೌದು, ಇನ್ನು 3 ಅಲ್ಲ 100 ಮಕ್ಕಳಾಗಬಹುದು ನಿನಗೆ. ವರ್ಷ 55 ಆಯಿತು ಎಂಬುದು ನಿನಗೆ ಮರೆತು ಹೋಗಿದೆ. ನನಗೇನು ಅಲ್ಲದೆ ಇಂಗ್ಲೀಸು ಅಂದರೆ ರಾಶಿ ರೂಪಾಯಿ ಬೇಡವೇನು? ಈಗ 1 ರಾಶಿ ಸುರಿದರೆ ನಾಳೆ 4 ರಾಶಿ ಹಿಂದೆ ಬರುತ್ತದೆ. ಅವೆಲ್ಲ ಗಾಳ ಹಾಕಿದ ಹಾಗೆ. ಗಾಳ ಹಾಕಲಿಕ್ಕೆ ಹೆದರಿದರೆ ಮೀನೇ ಬರಲಿಕ್ಕಿಲ್ಲ ಎಂದರು ಐತಾಳರು. ಸರಸ್ವತಮ್ಮ, ನೀವು ರೂಪಾಯಿ ಗಿಪಾಯಿ ಎಂದು ಕುಳಿತಿರುವುದು ಬೇಡ. ನನ್ನ ಮೊಮ್ಮಗನಿಗಾಗಿ ನಾನು ಎಷ್ಟು ಬೇಕಾದರೂ ಹಣವನ್ನು ಖರ್ಚು ಮಾಡಿಯೇನು. ನನ್ನ ಮಗ ಅರ್ಧ ಇಂಗ್ಲೀಷು ಮಾಡಿ ಶಾಲೆಯನ್ನು ಬಿಟ್ಟದ್ದೇ ನನಗೆ ಬೇಸರ. ಇವನಾದರೂ ಇಂಗ್ಲೀಷು ತಲೆತನಕ ಮುಟ್ಟಿಸಿದ್ದಾದರೆ 2 ಮನೆಗಳಿಗೂ ಒಂದು ಮರ್ಯಾದೆ ಬಂದೀತು. ಈಗ ನಿಮ್ಮ ಉಪನಯನಕ್ಕೆ ಮಣೆಗಾರರು ಬಂದರಲ್ಲ, ಅವರು ಯಾವ ಊರಿಗೆ ಹೋದರೂ ಎಂಥ ಮರ್ಯಾದೆ ಇದೆ ಎಂಬುದು ಗೊತ್ತಿದೆಯೇ ಎಂದರು. ಯಾಕೆ,
ನಮ್ಮ ಕುಂದಾಪುರದ ವಕೀಲರು ಈ ರಜೆಯಲ್ಲಿ ಕೋಟಕ್ಕೆ ಬಂದವರು ಇನ್ನೂ ವಾಪಸ್ ಆಗಲಿಲ್ಲ. ಹೋದಲ್ಲಿ ಊಟ ಔತಣಗಳೇ. ಅವರನ್ನು ಮನೆಗೆ ಕರೆದುಕೊಂಡು ಹೋಗಿ ಊಟ ಉಪಚಾರ ಮಾಡಿಸದೆ ಇದ್ದವರಿಲ್ಲ. ಗಂಡಸರೆಲ್ಲರೂ ಸೇರಿ ಈತರನಾಗಿ ಲಚ್ಚನ ಭಾವಿ ವೈಭವಕ್ಕಾಗಿ ಹಂಬಲಿಸುವಾಗ ನನಗೇಕೆ ಹೆಣ್ಣು ಹೆಂಗಸಿಗೆ ಆ ಸರಕಾರಿ ಶಾಲೆಗೆ ಕಳಿಸಿದಾಗಲೇ ಇದು ಯಾವುದೋ ಹಾದಿ ಹಿಡಿಯುತ್ತಿದೆ ಎಂಬುದು ಗೊತ್ತಾಗಿತ್ತು. ನಿಮಗೆ ಅವನು ಇಂಗ್ಲಿಷು ಮಾಡುವುದು ಹಿಡಿಸಿದರೆ ನನಗೇನಂತೆ ಎಂದಳು. ಉಪನಯನ ಮುಗಿದ ಮೇಲೆ ಮಾದಪ್ಪಯ್ಯನವರು ಊರಿಗೆ ಹೋದರು. ಸರಸ್ವತಿಯು ಇನ್ನೊಮ್ಮೆ ಅಣ್ಣನನ್ನು ಬಳಿಗೆ ಬರಮಾಡಿಕೊಂಡಳು. ಅಣ್ಣ, ಅವನು ಮುಂದೆ ಕಲಿಯುವುದಂತಾಯಿತು, ಕಲಿಯಲಿ. ಆದರೆ ಅವನನ್ನು ಅಜ್ಜನ ಮನೆಯ ಋಣಕ್ಕೆ ಹಾಕಬೇಡ. ಅವರು ಹಣ ಕೊಡುವುದು ನಿಜ, ಆದರೆ ನಿನ್ನ ಮಗನ ವಿದ್ಯೆಗೆ ನೀನು ಅವರ ಮುಖ ನೋಡುವುದು ಪಸಂದವಲ್ಲ. ನಮಗಿಲ್ಲಿ ಒಪ್ಪೊತ್ತಾದರೂ ಚಿಂತೆ ಇಲ್ಲ. ನಿನ್ನ ಖರ್ಚಿನಲ್ಲೇ ಪಾಠ ಹೇಳಿಸು. ನಾಳೆ ಶೀನಮ್ಮಯ್ಯನ ಹಾಗಿದ್ದವರು ತನ್ನ ಮಗನಿಗೆ ಬೇಡಿಕೊಂಡು ಇಂಗ್ಲಿಷು ಕಲಿಸಬೇಕೆ ಎಂದು ಹಂಗಿಸಿಯಾರು ಎಂದಳು. ಐತಾಳರಿಗೆ ಆ ಮಾತಿನಲ್ಲಿ ತುಂಬಾ ಆದರ ಹುಟ್ಟಿತು. ಸರಸ್ವತಿಯು ಏನೆಂದು ತಿಳಿದಿದ್ದಿ? ಅವರು ಹೇಳಿದರು ಎಂದು ನಾನು ಮಗುವನ್ನು ಅವರ ಋಣಕ್ಕೆ ಬಿಡಲಿಕ್ಕಿಲ್ಲ. ಆದುದರಿಂದ ಕುಂದಾಪುರಕ್ಕೆ ಅವನನ್ನ ಕಳುಹಿಸಬೇಕೆಂದು ಮಾಡಿದ್ದೇನೆ. ರೂಪಾಯಿಗೇನು ಮಾಡುತ್ತಿ? ಏನೆಂದು ಮಾಡಿದ್ದಿ? ಇವತ್ತಿಗೆ ಒಂದು 5-6 ಸಾವಿರವಾದರೂ ನನ್ನಲ್ಲಿಲ್ಲವೇ ಎಂದರು ಟಿವಿಯಿಂದ. ಸರಸ್ವತಿಯು ಸುಮ್ಮನಾದಳು. ಅವಳಿಗೆ ತುಂಬಾ ತೃಪ್ತಿಯಾಯಿತು. ಅಣ್ಣನಲ್ಲಿ ಅಷ್ಟೊಂದು ಹಣವಿತ್ತೆಂದು ಅವನ ಬಾಯಿಂದಲೇ ಅವಳು ಕೇಳಿದುದು ಅದು ಮೊದಲು. ಅವನೇ 5-6 ಸಾವಿರವೆಂದು ಹೇಳಿದ್ದರಿಂದ ಅದರ ಅರೆವಾಸಿಯಾದರೂ ಇರದೇ ಇರದು ಎಂದು ಅವಳು ತಿಳಿದಿದ್ದಳು. ವಾಸ್ತವವಾಗಿ ಎಲ್ಲಿ ಏನು ಎಂದು ಈ ವಿಚಾರ ಊರಿಗೆ ತಿಳಿಯದೆ ಹೋದರೂ ಐತಾಳರಲ್ಲಿ ಅವರು ಬಾಯಿದೆರೆದು ಹೇಳಿದುದರ ಇಮ್ಮಡಿಯಷ್ಟು ಹಣವಿತ್ತು. ಲಚ್ಚಣ್ಣನ ಬೇಸಿಗೆಯ ರಜೆ ಬಹುಬೇಗನೆ ಮುಗಿಯಿತು. ಮುಂದೆ ಅವನು ಇಂಗ್ಲಿಷು ವಿದ್ಯೆಯ ತಯಾರಿ ನಡೆಸುವುದಾಯಿತು. ಅವನು ಹಿಗ್ಗನ್ನು ಹೇಳತಿರದು. ಕೋಡಿಯ ಅರಾಲುಗಳನ್ನು ತುಳಿಯುತ್ತಾ ನೆರೆಕೆರೆಯವರ ಮನೆಗಳಿಗೆ ಭೇಟಿ ಕೊಡುತ್ತಾ ತನ್ನದೇ ಸುದ್ದಿಯನ್ನು ಹೇಳಿ ಮೆರೆದನು. ಒಮ್ಮೊಮ್ಮೆ ಶೀನಮ್ಮಯ್ಯರ ಮನೆಗೂ ಹೋದನು. ಅವರ 5ನೆಯ ಮಗನು ಈತನು ಸಮವಯಸ್ಸಿನವರು. ಅವನಿಗೂ ಅದೇ ವರ್ಷ ಉಪನಯನವಾಗಿತ್ತು. ಹೀಗಾಗಿ ವಿರಾಮವಿದ್ದಾಗಲೆಲ್ಲ ಈತನು ಅವನನ್ನು ಕೂಡಿಕೊಂಡು ಅರಾಲಿನ ಹೊನ್ನೆ ಮರಗಳ ತೋಪಿನಲ್ಲಿ ಆಟವಾಡುತ್ತಿದ್ದನು. ನಡುವೆ ತಮಗೆ ಬರುತ್ತಿದ್ದ ಜಪ, ಸಂಧ್ಯಾ ವಂದನೆ, ಅಗ್ನಿಕಾರ್ಯ ಮಂತ್ರಗಳ ಸ್ಪರ್ಧೆಯನ್ನು ಪರಸ್ಪರ ನಡೆಸುತ್ತಿದ್ದರು. ಆ ಹುಡುಗ ಶಂಕರ ಐಗಳ ಮಠಕ್ಕೆ ಹೋಗುವವ. ಹೆಸರು ಹೊರಟನೆಂದು. ಸ್ವಭಾವ ಅದಕ್ಕೆ ಅನುಗುಣವಾಗಿಯೇ ಇತ್ತು. ಆತನೊಡನೆ ಅಜ್ಜಿ ಮೊಮ್ಮಗನಾಗಿ ಬೆಳೆದ ಲಚ್ಚಣ್ಣನ ಸ್ಪರ್ಧೆ. ಮಂತ್ರ ಹೇಳುವುದರಲ್ಲಿ ತಾನು ಸೋತರೂ ಮಗ್ಗಿ ಹೇಳುವುದರಲ್ಲಿ ಗೆದ್ದೇನೆಂಬುವ ಹೆಮ್ಮೆ. ಐಗಳ ಮಠದಲ್ಲಿ ಮಗ್ಗಿ ಎಂಬುದು ಬೆರಳಿನ ತುದಿಯಲ್ಲಿರುತ್ತದೆ. ಹೀಗಾಗಿ ಅಂಥ ಸ್ಪರ್ಧೆಯಲ್ಲಿ ಲಚ್ಚಣ್ಣ ಮುಂದಾದ ದಿವಸವಿಲ್ಲ. ನಿತ್ಯದಂತೆ ಒಂದು ದಿವಸ ಅವರೊಳಗೆ ಆಟ, ಓಟ, ಮಾತು, ಕತೆ ಹೇಳುವ ಎಲ್ಲ ಸ್ಪರ್ಧೆಗಳು ನಡೆದವು. ಲಚ್ಚಣ್ಣ ತನ್ನ ಹೆಮ್ಮೆಯನ್ನು ಈ ನೆಪದಿಂದಾದರೂ ತೀರಿಸುವೆನೆಂದು ನಾನು ಉಡುಪಿಗೋ ಕುಂದಾಪುರಕ್ಕೋ ಇಂಗ್ಲಿಷು ಓದಲು ಹೋಗುತ್ತೇನೆ ಎಂದು ಕೊಚ್ಚಿದನು. ಹೊರಟನು ತನ್ನ ಹೆಮ್ಮೆ ಸಾರಲು. ನಾನು ಬರುವ ತಿಂಗಳಲ್ಲಿ ಅಣ್ಣ ಬಂದರೆ ಅವನ ಜೊತೆ ಬೆಂಗಳೂರಿಗೆ ಹೋಗುತ್ತೇನೆ ಎಂದನು. ಇಬ್ಬರು ಮನೆಯವರ ಬಡಾಯಿ ಮಾತುಗಳನ್ನು ಕೇಳಿ ನುರಿತವರು. ಒಬ್ಬರನ್ನೊಬ್ಬರು ಮೀರಿಸಲು ಹಿರಿಯರ ಮಾತುಗಳನ್ನು ಬಳಸಿದರು. ವೈದಿಕರ ಮಕ್ಕಳ ನಾಲಿಗೆಯಲ್ಲಿ ಇಂಗ್ಲಿಷು ತಿರುಗಲಿಕ್ಕೇ ಇಲ್ಲ ಎಂದನು ಹೊರಟ. ಯಾರು ಹಾಗೆ ಹೇಳುವವರು ಎಂದು ಮೂದಲಿಸಿದನು ಲಚ್ಚ. ಅಪ್ಪಯ್ಯನೇ ಹೇಳುತ್ತಾರೆ. ಮಂತ್ರ ಪಟಪಟ ಹೇಳುವ ಹಾಗೆ ಇಂಗ್ಲಿಷು ಅಷ್ಟು ಸುಲಭ ಅಲ್ಲವಂತೆ. ಯಾರೋ ಒಬ್ಬರಂತೆ ವಕೀಲರಾಗಲು ಇಂಗ್ಲಿಷು ಕಲಿಯಲು ಹೋಗಿ 10 ಸಾರಿ ಕಲಿತು ಫೈಲು ಆಗಿ ಈಗ ಮನೆಗೆ ಬಂದು ಊಟೆ ಸಾಗುವಳಿ ಮಾಡಿಕೊಂಡಿದ್ದಾರಂತೆ. ಸರ್ಕಾರಿ ಶಾಲೆಗೆ ಹೋದವರಿಗೆ ಜಾತಿಯೇ ಇಲ್ಲವಂತೆ. ನಮ್ಮ ಐಗಳು ಹೇಳುತ್ತಾರೆ, ಅಲ್ಲಿ ಎಲ್ಲ ಸುಟ್ಟ ಜಾತಿಯವರು ಒಟ್ಟು ಸೇರುತ್ತಾರಂತೆ. ಹೋ, ನಿನಗೆಲ್ಲ ಭಾರಿ ಜಾತಿ ಉಂಟು. ಬೆಂಗಳೂರಲ್ಲಿ ಯಾರ್ಯಾರು ತಿಂದ ಎಂಜಲು ಮುಸರೆ ತಿಕ್ಕುವವರಿಗೆ. ಮಾತು ಹೀಗೆ ಆಡಿ ಆಡಿ ಮೀರಿ ಲಚ್ಚ ಹೊರಟರೊಳಗೆ ಕೈ ಸಂಧಾನವೂ ಆಯಿತು. ಇಬ್ಬರೂ ಇನ್ನು ಮುಂದೆ ಮಾತನಾಡೆವೆಂದು ಆಣೆ ಭಾಷೆಗಳನ್ನು ಮಾಡಿಕೊಂಡರು. ಸರಿ, ಆ ಸಂಜೆ ಬಲು ಸಮಯದ ತನಕ ಹೊನ್ನೆಕಾಯಿಗಳನ್ನು ಹೆಕ್ಕುತ್ತಾ ಒಂಟಿಯಾಗಿ ಆಟವಾಡಿದರು. ಆಗ ದೂರದಲ್ಲಿ ಕಡಲಲ್ಲಿ ಹೋಗುತ್ತಿದ್ದ ಉಗಿಯ ಹಡಗೊಂದು ಕಾಣಿಸಿತು. ಅದರ ಹೊಗೆಯನ್ನು ಕಂಡು, ಹಾ ಹೊರಟ, ಆಗ್ಬೋಟಿಯಲ್ಲೂ ನೋಡು, ವಿಲಾಯಿತಿಯಿಂದ ಬರುವುದಂತೆ ಅದು ಎಂದನು. ಹೊರಟ ಆಕರ್ಷಿತನಾಗಿ ಅವನೊಡನೆ ಓಡಿಕೊಂಡು ಕಡಲ ದಂಡೆಗೆ ಹೋದನು. ಅದು ಬೊಂಬಾಯಿದಿಂದ ಬರುವುದಂತೆ
ಎಂದು ತಾನು ತಿಂಗಳಿಗೊಮ್ಮೆಯಾದರೂ ಕಾಣುತ್ತಿದ್ದ ಹಡಗುಗಳ ವಿಚಾರವನ್ನು ಹೇಳಿದನು. ಕತ್ತಲಲ್ಲಿ ಬೋಟಿಯ ದೀಪಗಳು ಮಾತ್ರ ಕಾಣಿಸುತ್ತವೆ ಎಂದು ತಿಳಿಸಿದನು. ಆ ಸಂಜೆ ಅವರು ಬೀಳ್ಕೊಡುವಾಗ ತಿರುಗಿ ಗೆಳಗೆಯರಾಗಿಯೇ ಇದ್ದರು. ಲಚ್ಚ ಹೊರಟನೊಡನೆ ಬಹುಶಃ ನಾನು ನಾಳೆ ಪಡುಮುನ್ನೂರಿಗೆ ಹೋಗುತ್ತೇನೆ ಎಂದನು. ಆತನು ಪ್ರತಿಯಾಗಿ ಅಣ್ಣನು ಬೇಗನೆ ನನ್ನನ್ನು ಬೆಂಗಳೂರಿಗೆ ಕರೆದೊಯ್ಯಲು ಬರಬಹುದು ಎಂದು ತಿಳಿಸಿದನು. ಈಗ ಅವರು ಪರಸ್ಪರ ಬೀಳ್ಕೊಡಲು ನಿಂತ ಗೆಳೆಯರು. ಲಚ್ಚನು ಇದಾವಾದ 3-4 ದಿನಗಳಲ್ಲಿ ಪಡುಮುನ್ನೂರಿಗೆ ಹೋದನು. ಅಲ್ಲಿ ಅವನ ಅಜ್ಜನು ಅವನ ಮುಂದಿನ ವಿದ್ಯಾಭ್ಯಾಸದ ವಿವರಗಳನ್ನು ಊರಿಗೆ ಬಲ್ಲಿದರಾದ ದಾಸಪ್ಪ ಮಾಸ್ತರರೊಡನೆ ಕೇಳಿ ನಿರ್ಣಯಿಸುವವರು. ಒಂದು ದಿವಸ ಐತಾಳರು ಮಾವನಲ್ಲಿಗೂ ಹೋದರು. ಆ ದಿನ ಹಿರಿಯರು ಸೇರಿ ಒಂದು ಮಹಾಸಭೆಯಾಯಿತು. ದಾಸಪ್ಪ ಮಾಸ್ತರರು ಉಡುಪಿಯೇ ವಿದ್ಯಾಭ್ಯಾಸಕ್ಕೆ ತಕ್ಕ ಸ್ಥಳ ಎಂದರು. ನಿತ್ಯವೂ ಮನೆಗೆ ಬರಬಹುದು, ಮಧ್ಯಾಹ್ನ ಮಠದಲ್ಲಿ ಊಟ ಹೋಗುತ್ತದೆ, ಅಲ್ಲಿ ಖರ್ಚು ಕಡಿಮೆ, ಯಾರದ್ದಾದರೂ ಹೋಟೆಲಿನಲ್ಲಿ ಬಿದ್ದಿರುವ ಕಾರಣವಿಲ್ಲ ಎಂಬುದಾಗಿ ಉಪದೇಶಿಸಿದರು. ಮಾದಪ್ಪಯ್ಯನವರು ಮಾಸ್ತರರ ಮಾತಿನ ಮೇಲೆ ನನ್ನ ಮಾತೇನು ಎಂದು ಮುದ್ರಿಕೆಯೊತ್ತಿದರು. ರಾಮ ಐತಾಳರು ಆಗಲಿ ಎಂದು ಒಡಂಬಟ್ಟು ಮನೆಗೆ ಬಂದರು. ಅವರ ಮನಸ್ಸಿನ ಒಳಗಿನ ಒಂದು ಅಸಮಾಧಾನವೆಂದರೆ ಸರಸ್ವತಿಯು ಹುಡುಗನು ಸದಾ ಅಜ್ಜನ ಮನೆಯಲ್ಲೇ ಉಳಿಯುವ ವಿಷಯವಾಗಿ ಏನು ಹೇಳುತ್ತಾಳೋ ಎಂಬ ಭೀತಿ. ಮಾವನ ಮೂಲಕವಾಗಿ ಖರ್ಚೇನು ಕಡಿಮೆಯಾಗುವ ವಿಷಯದಲ್ಲಿ ಅವರಿಗೆ ಸಂತೋಷವೇ ಇತ್ತು. ಆ ಸಂಜೆ ಬಂದವರು ಮನೆಯಲ್ಲಿ ಪಡುಮುನ್ನೂರಿನಲ್ಲಿ ಯಾರನ್ನು ಕೇಳಿದರೂ ಕಲಿಯಲಿಕ್ಕೆ ಉಡುಪಿಯೇ ಒಳ್ಳೆಯದು ಎನ್ನುತ್ತಾರೆ, ಕುಂದಾಪುರದಲ್ಲಿ ತುಂಬಾ ಖರ್ಚು ಉಂಟಂತೆ ಎಂದರು. ನಮಗೆ ಎಲ್ಲಿಯಾದರೇನು ಎಂದಳು ಸತ್ಯಭಾಮೆ. ಸರಸ್ವತಿಯು ಮುಖವನ್ನು ಗಂಟಿಕ್ಕಿಕೊಂಡು ಅಲ್ಲಿಂದ ಹೊರಟು ಹೋದಳು. ಮರುದಿವಸ ಆಕೆಯು ಅಣ್ಣನನ್ನು ಕರೆದು, ಅಣ್ಣ, ಪರರ ಋಣದಲ್ಲಿ ಮಕ್ಕಳನ್ನು ಬೆಳೆಯಿಸುವುದು ಒಳ್ಳೆಯದಲ್ಲ. ನಿನಗಿರುವುದು ಒಬ್ಬನೇ ಗಂಡು ಮಗು. ನಾಳೆ ಲಚ್ಚನಿಗೆ ಅಜ್ಜನ ಮನೆ ಗುರಿತು ಉಳಿತಿದೆ ವಿನ ನಿನ್ನ ನೆನಪು ಉಳಿಯಲಾರದು ಎಂದಳು. ಐತಾಳರ ಮನಸ್ಸು ತುಂಬಾ ಕದಲಿತು. ತಂಗಿಯ ಮಾತು ವ್ಯರ್ಥ ಎನ್ನುವಷ್ಟು ಸಾಹಸವಿಲ್ಲ. ಒಮ್ಮೊಮ್ಮೆ ವಿಚಾರ ಮಾಡಿದಾಗ ತನ್ನ ಮಗನು ತನಗೆ ದೂರವಾದನೋ ಎಂಬ ಅನುಮಾನವೂ ಬರುತ್ತಿತ್ತು. ಆದರೆ ಪಡುಮುನ್ನೂರಿನ ಮಾವನು ಹೇಳುವ ಮಾತಿಗೆ ಅಲ್ಲವೆನ್ನುವ ಸಾಹಸ, ಇಷ್ಟ ಎರಡೂ ಮನಸ್ಸಿನಲ್ಲಿ ಉಂಟಾಗಲಿಲ್ಲ. ಇತ್ತ ಸತ್ಯಭಾಮೆಯ ಒಲವು ಸದಾ ಪಡುಮುನ್ನೂರಿನ ಕಡೆಗೇನೆ ಹರಿಯುವುದು ಸಹಜ. ಅವಳೊಡನೆ ಮಾತನಾಡಿದರೆ ಸರಿ, ಕುಂದಾಪುರದಲ್ಲಿ ಇರಬಾರದೆಂದು ನಾನು ಅನ್ನುವುದಿಲ್ಲ. ಆದರೆ ಅಲ್ಲಿ ಕಾಯಲೆ ಕಸಾಲೆಯಾದರೆ ಯಾರು ನೋಡಿಕೊಳ್ಳಬೇಕು? ಇಲ್ಲಾದರೂ ನಿತ್ಯ ಸಂಜೆ ಅಜ್ಜನ ಮನೆಗೇನೆ ಬರುತ್ತಾನೆ, ಮಧ್ಯಾಹ್ನವಷ್ಟೇ ಕಣ್ಮುಂದೆ ಹುಡುಗ ಇಲ್ಲದಿರುವುದು ಎಂದಳು. ಅದೇ ವಾದ ಸರಣಿಯನ್ನು ಹಿಡಿದುಕೊಂಡು ಐತಾಳರು ತಿರುಗೊಮ್ಮೆ ವಿನಯವಾಗಿ ಸರಸ್ವತಿಯನ್ನು ಒಲಿಸಬೇಕಾಯಿತು. ಕುಂದಾಪುರದಲ್ಲಿ ಯಾರ್ಯಾರ ಹೋಟೆಲಿನ ಕೂಳು ತಿಂದಿರಬೇಕು? ಒಮ್ಮೆ ಮಗುವಿಗೆ ಹುಷಾರಿಲ್ಲವಾದರೆ ಯಾರು ನೋಡಿಕೊಳ್ಳಬೇಕು? ಅಲ್ಲಿಂದ ಇಲ್ಲಿಗೆ ಕರೆತರಬೇಡವೇ? ಅದರ ಬದಲು ಅವನು ತನ್ನ ಜಾಗ್ರತೆ ತಾನು ನೋಡಿಕೊಳ್ಳುವ ತನಕವಾದರೂ ಉಡುಪಿ ಒಳ್ಳೆಯದಲ್ಲವೇ? ನಿತ್ಯವೂ ಮಗುವಿಗೆ ಎಣ್ಣೆ ಹಾಕಿ ತಲೆಬಾಚುವವರು ಬೇಡವೇ? ಅವನನ್ನು ಮೇಯಿಸುವವರು ಬೇಡವೇ? ವಾರಕ್ಕೊಮ್ಮೆಯಾದರೂ ಅಭ್ಯಂಜನ ಬೇಡವೇ? ಇವೆಲ್ಲ ಹೋಟೆಲಿನಲ್ಲಿ ಇದ್ದರೆ ನಡೆದೀತೆ? ಇನ್ನೂ ಮಗುವಿಗೆ 10 ವರ್ಷ. ಅವನ ಸ್ನಾನ, ಅವನ ಅಭ್ಯಂಜನ ಮಾಡಿಕೊಳ್ಳುವ ಶಕ್ತಿ ಅವನಿಗೆ ಇದೆಯೇ? ನಾಳೆ ಹೋಟೆಲಿಗೆ ಕಳುಹಿಸಿ ಅಲ್ಲಿ ಹುಡುಗ ಹೇಗಿದ್ದಾನೋ ಎಂದು ಎಣಿಸುವ ವ್ಯಾಪಾರವಾದೀತಲ್ಲ ಎಂದರು. ಇವೆಲ್ಲ ಆಕೆಯು ಒಪ್ಪಲೇಬೇಕಾದ ಕರುಳಿನ ಮಾತುಗಳು. ಅಲ್ಲವೆನ್ನುವಂತಿರಲಿಲ್ಲ. ಅವಳು ಆಗಲಿ, ಹಾಗೇ ಆಗಲಿ, ಯಾರಾದರೂ ಮಗುವಿನ ಹತ್ತಿರ ಇರುವುದೇ ಸಮ ಎಂದಳು. ಆದರೆ ಆಕೆಯ ಅಂತರಂಗದಲ್ಲಿ ಮೂಲದಲ್ಲಿ ಮಾಡಿದ ತಪ್ಪೆಂದರೆ ಈ ಸರ್ಕಾರಿ ಶಾಲೆಗೆ ಹಾಕಿದ್ದು ಎಂದು ಆಗಾಗ ಅನಿಸದೇ ಇರಲಿಲ್ಲ. ಇನ್ನೇನು ಲಚ್ಚನ ವಿಷಯವಾದ ತರ್ಕಗಳಿಗೆ ಮನೆಯಲ್ಲಿ ಅವಕಾಶವಿರಲಿಲ್ಲ. ಆತನು ಪಡುಮುನ್ನೂರಿನಲ್ಲೇ ಇದ್ದು ಉಡುಪಿಗೆ ದಿನಾಲೂ ಹೋಗಿ ಬರುವುದು ಎಂಬ ನಿರ್ಧಾರವಾಗಿ ಬಿಟ್ಟಿತು. ಶಾಲೆಯು ಪ್ರಾರಂಭವಾಗಲು ಇಂಗ್ಲಿಷು ಶಿಕ್ಷಣದ ಸಲುವಾಗಿ ಅವನನ್ನು ಅಲ್ಲಿನ ಹೈಸ್ಕೂಲಿಗೆ ಸೇರಿಸಿದರು. ಆ ದಿನದಲ್ಲಿ ದಾಸಪ್ಪಯ್ಯ ಮಾಸ್ತರರು ಲಚ್ಚನ ಜೊತೆಗೆ ಹೋಗಿದ್ದರು. ಲಚ್ಚನೇನಾದರೂ ಉಡುಪಿಯನ್ನು ನೋಡಿದವನಲ್ಲ. ಸಣ್ಣ ಶಾಲೆಗೆ ಹೋಗುವಾಗಲೂ ಪರ್ಯಾಯ, ಲಕ್ಷದೀಪ ಮೊದಲಾದ ಉತ್ಸವಗಳಿಗೆ ಉಡುಪಿಗೆ ಬಂದು ಹೋಗುತ್ತಿದ್ದವನೇ ಅವನು. ಉಡುಪಿಯ ದೇವಾಲಯ ಉತ್ಸವಗಳನ್ನು ಕಂಡು ಅವನ ಮನಸ್ಸು ಅಲ್ಲಿಗೆ ಹೋಗಿ ಬರಲು ಸದಾ ತವಕಿಸುತ್ತಿತ್ತು. ಇನ್ನು ನಿತ್ಯವೂ ಅದರ ಲಭ್ಯ ದೊರಕಿದುದಕ್ಕೆ ಅವನಲ್ಲಿ ಹಿಗ್ಗು ಉತ್ಪನ್ನವಾಯಿತು. ಬೆಳಿಗ್ಗೆ ಸ್ನಾನ ಮುಗಿಸುತ್ತಾನೆ, ಇಷ್ಟವಾದರೆ ಪುಸ್ತಕಗಳನ್ನು ಹಿಡಿಯುತ್ತಾನೆ. ಅನಂತರ ಊಟದ ಸಂಪ್ರದಾಯ. ಅದು ತೀರೀತೆ,
ಚೀಲವನ್ನು ಬೆನ್ನಿಗೆರಿಸಿಕೊಂಡು ತನ್ನ ಶಾಲೆಗೆ ಹೊರಡುತ್ತಾನೆ. ಮನೆ ಉಡುಪಿಯ ನಡುವಣ 3-4 ಮೈಲಿಗಳ ಈ ಯಾತ್ರೆಯು ಮೊದಮೊದಲು ಬೇಸರ ತಾರದಿದ್ದರೂ ಆಯಾಸವನ್ನೇನೋ ತರುತ್ತಿತ್ತು. ಆದರೆ ಹೋಗುವ ಹಾದಿಯುದ್ದಕ್ಕೂ ಒಬ್ಬರಲ್ಲ ಒಬ್ಬ ಗೆಳೆಯರನ್ನು ಕೂಡಿಕೊಳ್ಳುತ್ತಿದ್ದನು. ಮುಂದೆ ಶಾಲೆಗೆ ಸೇರಿ ವ್ಯಾಸಂಗ ನಡೆಯುತ್ತದೆ. ಮಧ್ಯಾಹ್ನ ಶಾಲೆಗೆ ಬಿಡುವು ದೊರೆತೊಡನೆ ಹಿರಿಯರು ಗೊತ್ತು ಮಾಡಿಕೊಟ್ಟ ಒಂದು ಹೋಟೆಲಿನಲ್ಲಿ ಊಟವನ್ನು ಮುಗಿಸಿ ತಿರುಗಿ ಶಾಲೆಗೆ. ಸಂಜೆಯ 5 ಗಂಟೆಗೆ ಅದು ಮುಗಿಯುತ್ತದೆ. ಬಳಿಕ ಹಾದಿಯುದ್ದಕ್ಕೂ ಆಟವಾಡಿಕೊಂಡು ಮನೆಯನ್ನು ಸೇರುತ್ತಾನೆ. ಮೊಮ್ಮಗ ದಣಿದು ಬರುವನಲ್ಲ ಎಂದು ಬಾಗಿಲಲ್ಲೇ ಅವನ ಬರುವನ್ನು ಕಾದಿರುವ ಅಜ್ಜಿಯು ಇರಲು ಅವನಿಗೇನು ಯೋಚನೆ? ತೊಡವಿಗೇನಾದರೂ ತಿಂಡಿಗಳನ್ನು ಸಜ್ಜು ಮಾಡಿಯೇ ಇಟ್ಟಿರ್ತಾಳೆ. ದಿನಗಳು ಸರಿದಂತೆ ತಿಂಗಳುಗಳು ಸರಿದಂತೆ ಈ ಹೊಸ ಜೀವನವು ಅವನಿಗೆ ತುಂಬಾ ಹಿಗ್ಗಿತು. ಪೇಟೆಯ ಜನರ ಚುರುಕುತನ, ಮಾತುಗಾರಿಕೆ ಅವನಲ್ಲಿಯೂ ಕಂಡುಬಂದವು. ಹೊಸ ಬಗೆಯ ಇಂಗ್ಲಿಶು ಓದಿನಲ್ಲೊಂದು ಹೆಮ್ಮೆಯೂ ಅವನಿಗೆ ಹುಟ್ಟಿತು. ಹಳ್ಳಿಯವರು ತನ್ನ ಹಾದಿಗೆ ಎದುರಾಗಿ ಬರುವಾಗಲೆಲ್ಲ ಗೆಳೆಯರೊಡನೆ ಹಠ ಹಿಡಿದು ಇಂಗ್ಲಿಷನ್ನೇ ಮಾತನಾಡುತ್ತಿದ್ದನು. 3 ತಿಂಗಳಿಗೊಮ್ಮೆ ಕೋಡಿಗೆ ಹೋದರೆ ಅಲ್ಲಿ ತನ್ನ ತಂದೆ ದೊಡ್ಡಮ್ಮನವರ ಎದುರಿಗೆ ಇಂಗ್ಲಿಷು ಮಾತನಾಡುವ ತೀಟೆ ತೋರಿಸುತ್ತಿದ್ದನು. ಹೋ, ರಾಮ ಐತಾಳರ ಹಿಗ್ಗನ್ನು ಹೇಳಬೇಕೇ? ಮಗನು 4 ವರ್ಷಗಳಲ್ಲಿ ವಕೀಲಿ ಮಾಡಿಯಾನು ಎಂಬ ಭರವಸೆಯುಂಟಾಯಿತು ಅವರಿಗೆ. ಇತ್ತ ಲಚ್ಚನಿಗೆ ಏನಾದರೂ ಮಾಡಿ ಶೀನಮ್ಮಯ್ಯರ ಕಿರಿಯ ಮಗನಾದ ಒರಟನ ಜೊತೆಯಲ್ಲಿ ಇಂಗ್ಲಿಷನ್ನು ಕೊಚ್ಚಬೇಕೆಂದು ಹಠವಿತ್ತು. ಆದರೆ ಇವನು ಊರಿಗೆ ಬಂದಾಗ ಒರಟನ ಸವಾರಿ ಬೆಂಗಳೂರು ಯಾತ್ರೆಯನ್ನು ಮಾಡಿತ್ತು. ವರ್ಷ ಸರಿದಂತೆ ಲಚ್ಚನಿಗೆ ರಜೆಗೆ ಊರಿಗೇನು ಬರಬೇಕು ಎಂಬ ಆತುರವು ಕಡಿಮೆಯಾಯಿತು. ಶಾಲೆಗೆ ಉಳಿಯಿದ್ದರೂ ಉಡುಪಿಗೆ ಹೋಗಿ ತಿರುಗಾಡಿಕೊಂಡು ಬರಬೇಕೆಂಬ ಹಂಬಲವು ಬಲವಾಯಿತು. ರಜೆಯಲ್ಲಿ ಅಲ್ಲಿಗೆ ಹೋಗಿ ಮಾಡುವುದೇನು ಎಂದು ಯಾರಾದರೂ ಕೇಳಿದರೆ ದಪ್ಪ ದಪ್ಪ ಪುಸ್ತಕಗಳನ್ನು ತೋರಿಸುತ್ತಾನೆ. ಮೊದಲಿನಂತಲ್ಲ, ಈಗ ತುಂಬ ಓದಲಿಕ್ಕಿದೆ ಎಂಬ ಉತ್ತರ ಬರುತ್ತದೆ. ರಜೆಯ ಸಮಯ ಮನೆಯಲ್ಲಿ ಅವನು ಬಾರದೆ ಉಡುಪಿ ಪಡುಮುನ್ನೂರುಗಳಲ್ಲಿ ಕಾಲಯಾಪನೆ ಮಾಡುವುದು ಸರಸ್ವತಿಗೆ ಸರಿ ಬೀಳಲಿಲ್ಲ. ಅವಳು ಆಗಾಗ ರಾಮನೊಡನೆ, ನೋಡಿದೆಯಾ, ನಮ್ಮ ಊರೇ ಅವನಿಗೆ ಹಿಡಿಸುವುದಿಲ್ಲ, ಅಲ್ಲವಾದರೆ ಮನೆಯೆಂಬ ಹಂಬಲ ಬೇಡವೇ ಎಂದು ಹೇಳಿದರೆ, ಓದಲಿಕ್ಕಿದೆಯೋ ಏನೋ ಎಂದು ಐತಾಳರು ಮಗನ ಪರವಾಗಿ ವಕಾಲತ್ತು ನಡೆಯಿಸುತ್ತಾರೆ. ಆದರೆ ಸರಸ್ವತಿಯು ಅದನ್ನಾವುದನ್ನು ಒಪ್ಪುವಂತಿಲ್ಲ. ನೀನು ಏನೂ ಹೇಳು, ಅವನಿಗೆ ನಮ್ಮ ಮನೆಯ ಊಟವೇ ಹಿಡಿಯುವುದಿಲ್ಲ. ನಾವೆಂಥ ತಿಂಡಿ ಮಾಡಿಕೊಟ್ಟರೂ ಅವನು ಇದೊಂದಕ್ಕೂ ರುಚಿಯೇ ಇಲ್ಲ ಎನ್ನುತ್ತಾನೆ. ಅಲ್ಲಿ ಅಜ್ಜನ ಮನೆಯಲ್ಲಿ ತುಂಬ ಆದರ ಉಪಚಾರ ಮಾಡುತ್ತಿರಬಹುದು, ಆಗಲಿ, ನನಗೇನು ಎಂದರೆ ನೀನು ಇಲ್ಲದನ್ನೆಲ್ಲ ಹೇಳಬೇಡ ಎಂದು ಐತಾಳರ ಉತ್ತರ. ತನ್ನ ಹಠ ಸಾಧಿಸಲು ಅವಳು ಊಟದ ವೇಳೆಯಲ್ಲಿ ಬೊಟ್ಟು ಮಾಡಿ ಹೇಳಬೇಕಾಯಿತು. ಇವತ್ತಿನ ಹರಿವೆ ಸೊಪ್ಪಿನ ಹುಳಿಗೆ ಏನಾಗಿದೆ? ಅವನಿಗೋಸುಗ ಗಾರಿಗೆ ಉಂಡುಲುಕ್ಕ ಮಾಡಿತಲ್ಲ, ನೀನು ಇಷ್ಟಿಷ್ಟು ತಿಂದರೂ ಅವನು ಚೂರು ಮುಟ್ಟಲೇ ಇಲ್ಲ. ಯಾಕೆ? ಅಲ್ಲಿ ಅಜ್ಜನ ಮನೆಯವರ ಹಾಗೆ ನಮಗೆ ತಿಂಡಿ ಮಾಡಲು ಬರದಲ್ಲ ಎಂದಳು. ಆ ದಿನ ಸತ್ಯಭಾಮೆಯೇ ಮಗನನ್ನು ಉಪಚರಿಸುವ ಸಲುವಾಗಿ ಕಾಯಿ ಅಕ್ಕಿಗಳನ್ನು ಅರೆದು ದಣಿದು ಗಾರಿಗೆ ಚಕ್ಕುಲಿ ಉಂಡೋಲಕ್ಕಿಗಳನ್ನು ಮಾಡಿದ್ದಳು. ಅದನ್ನೆಲ್ಲ ಬರೀದೆ ಮೂಸಿ ನೋಡಿದ ಲಚ್ಚನ ವಿಷಯ ಅವಳಿಗೂ ಬೇಸರ ಬಂದಿತ್ತು. ಆ ದಿನ ಒಂದರ ಮಟ್ಟಿಗೆ ಮಗನನ್ನು ಗದರಿಸುವುದರಲ್ಲಿ ಅವಳು ಸೇರಿದಳು. ಸರಿ, ಊಟದ ಸಮಯ ತಂದೆಯ ಮುಂದೆ ಇಷ್ಟು ಮಾತುಗಳಾದರೆ ಲಚ್ಚನು ಸಹಿಸಿಯಾನೇ? ಅಲ್ಲೇ ಅವನ ಕಣ್ಣು ಕೆಂಪಾಯಿತು. ಅವನ ಕಣ್ಣಿಂದ ಕಡಲೆ ಉಕ್ಕಿತು. ಅರ್ಧದಲ್ಲೇ ಊಟವನ್ನು ನಿಲ್ಲಿಸಿ ಹೊರಕ್ಕೆ ಬಂದನು. ರಾಮ ಐತಾಳರು ಸಿಟ್ಟಾಗಿ, ಚೋಟುದ್ದದ ನಿನಗೆ ಮನೆಯವರು 4 ಮಾತು ಹೇಳಿದರೆ ಡೌಲಿಗೆ ಕಡಿಮೆ ಇಲ್ಲವೇ ಎಂದರು. ಆದರೂ ಲಚ್ಚನು ತಿರುಗಿ ಊಟ ಮಾಡಲಿಲ್ಲ. ಅವರು ತಯಾರಿಸಿದ ತಿಂಡಿಯನ್ನು ಮೂಸಲೂ ಇಲ್ಲ. ಹಾಗೂ ಹೀಗೂ ಮನೆಯಲ್ಲಿ 2-3 ದಿನ ತಳ್ಳಿದನು. ಕೊನೆಗೆ, ನನಗೆ ಓದಲು ಬಹಳ ಇದೆ, ನಾನು ಅಜ್ಜನ ಮನೆಗೆ ಹೋಗುತ್ತೇನೆ ಎಂದಂದು ನಡೆದೇ ಬಿಟ್ಟನು. ಅಂದಿನಿಂದ ಅವನು ರಜೆಯ ವೇಳೆಗಳಲ್ಲಿ ತಂದೆಯ ಮನೆಗೂ ಬರಲು ಉದಾಸೀನನಾದನು. ಹೀಗೇನೆ 5 ವರ್ಷಗಳು ಸಂದವು. ಲಚ್ಚನೀಗ 3rd ಫಾರ್ಮಿನಲ್ಲಿ ಓದುವಂತಾಯಿತು. ಐತಾಳರು ಉಡುಪಿಯ ಪೇಟೆಗೇನೆ ಒಮ್ಮೆ ಬಂದಿದ್ದರು. ಹಾಗೆಯೇ ಮಗನ ಶಾಲೆಯ ಗುರುತನ್ನು ಹಚ್ಚಿಕೊಂಡು ಅಲ್ಲಿಗೂ ಬಂದರು. ಕೇವಲ ಮಗನನ್ನು ಕಣ್ಣು ತುಂಬ ನೋಡುವ ಹಂಬಲದಿಂದಲೇ ಬಂದುದು. ಕೊನೆಗೆ ಹೊರಡುವಾಗ, ನಿನಗೆ ತಾಯಿಯನ್ನು ನೋಡುವ ಮನಸ್ಸು ಆಗುವುದೇ ಇಲ್ಲವೇ?
ಮೊನ್ನೆಯಷ್ಟೇ 7 ದಿನಗಳ ರಜೆ ಇತ್ತಂತೆ ಎಂದರು. ರಜೆ ಇದ್ದರೆ ರಜೆಯ ಮುಂದೆ ಪರೀಕ್ಷೆಯೂ ಇತ್ತು ಎಂದು ಲಚ್ಚ ಉತ್ತರವಿತ್ತನು. ಹೋಗಲಿ ಬಿಡು, ಬೇಸಿಗೆಯ ರಜೆಗೆ ಎಷ್ಟು ದಿವಸ ಇದೆ ಎಂದು ಕೇಳಿದರು. ಇನ್ನು 2 ವಾರ ಎಂದನು. ಮನೆಗೆ ರಜೆಯಲ್ಲಿ ತಪ್ಪದೆ ಬಂದು ಬಿಡು ಎಂದರು. ಎಂದು ಅರ್ಧ ಉದಾಸೀನನಾಗಿ ಉತ್ತರವಿತ್ತನು. ದೇವರು ನಡೆಯಿಸಿದರೆ ನಿನ್ನ ತಂಗಿಗೆ ಮದುವೆ ಮಾಡಬೇಕು ಎಂದು ಐತಾಳರು ಮಗನಿಗೆ ತಿಳುಹಿ ಹೋದರು. ಬೇಸಿಗೆಯ ರಜೆಯು ಬಂದಿತು. ಲಚ್ಚನ ಸವಾರಿಯು ಪಡುಮಣ್ಣೂರಿನಿಂದ ತಂದೆಯ ಮನೆಗೆ ಹೋಗದೆ ನಿರ್ವಾಹವಿಲ್ಲ. ಸಾಲದುದ್ದಕ್ಕೆ ರಾಮ ಐತಾಳರು ಮಾವನೊಡನೆ ರಜೆ ಶುರುವಾದೊಡನೆಯೇ ಮಗನನ್ನು ಮನೆಗೆ ಕಳುಹಿಸಿಬಿಡಿ, ಅವನಿಗೆ ಮನೆಯ ಗುರುತೇ ಇದ್ದ ಹಾಗೆ ಕಾಣುವುದಿಲ್ಲ ಎಂದಿದ್ದರು. ತುಸು ನಿಷ್ಠುರದ ಮಾತು ನಿಜ. ಆದರೆ ಈಗೀಗ ಅವರ ಮನಸ್ಸಿನಲ್ಲಿ ಮಗನನ್ನು ಕಾಣುವ ಹಂಬಲ ಬಲವಾಗುತ್ತಿತ್ತು. ತಮ್ಮ ವಯಸ್ಸು 55ಕ್ಕೆ ಸಮೀಪಿಸಿದೆ. ಕೂದಲು ಬಿಳಿದಾಯಿತು. ಮೊದಲಿನಂತೆ ಶರೀರದ ಶಕ್ತಿಯು ಒಲಿಯುತ್ತಿರಲಿಲ್ಲ. ಹೇಗೂ ಸುಬ್ಬಿಯು 12ನೆಯ ವಯಸ್ಸಿಗೆ ಬಂದಾಯಿತು. ಈಗಾಗಲೇ ಅವಳ ಲಗ್ನಕ್ಕೆ ಆದ ಸಾವಕಾಶವೇ ಸಾಕು. ಇನ್ನು ತಡೆದು ಕೂಡುವಂತಿಲ್ಲ. ಇಷ್ಟು ದಿವಸಗಳಲ್ಲಿ ಮನೆಯಲ್ಲಿ ಸುಬ್ಬಿಯು ಅವರೆಲ್ಲರ ಮಮತೆಯ ಜೀವಿಯಾಗಿ ನಲಿದಳು. ಅದರಿಂದ ಲಚ್ಚನು ದೂರವಿದ್ದರೂ ಅಷ್ಟು ಬೇಸರ ಅನಿಸುತ್ತಿರಲಿಲ್ಲ. ಸುಬ್ಬಿಯು ಲಗ್ನವಾಗಿ ಗಂಡನ ಮನೆಗೆ ಸಾಗಿದಳೆಂದರೆ ತಿರುಗಿ ಮನೆಯು ಬರಿದಾಗುವುದು ಎಂಬ ಬೇಸರ ಅವರಲ್ಲಿ ಮೊಳೆಯತೊಡಗಿತು. ಐತಾಳರು 3ನೆಯ ಒಂದು ಸಂತಾನವನ್ನು ಜಾತಕದ ಹೇಳಿಕೆಯ ಹಾಗೆ ನಿರೀಕ್ಷಿಸಿದುದು ವ್ಯರ್ಥವಾಯಿತು. ಇವರಿಂದ ಅವರ ಪೌರೋಹಿತ್ಯ ಪರಂಪರೆಯನ್ನು ಸಾಗಿಸುವವರು ಯಾರೂ ಇರಲಿಲ್ಲ. ಇಂಥ ಎಣಿಕೆಗಳ ಎಡೆಯಲ್ಲಿ ಲಚ್ಚನು ತಮ್ಮಿಂದ ದೂರವಿರುವುದು ಅವರ ಮನಸ್ಸಿಗೆ ಸಮಾಧಾನವನ್ನು ಕೊಡಲಿಲ್ಲ. ಲಚ್ಚನು ರಜೆ ಶುರುವಾಗಿ ವಾರವೊಂದಾದರೂ ಮನೆಯ ಮುಖವನ್ನು ಕಾಣಲು ಬಯಸಲಿಲ್ಲ. ಅವನ ಅಜ್ಜನು 3 ವೃತ್ತಿ ಹೇಳಿದರೂ ನಿತ್ಯವೂ ಉಡುಪಿಯ ತನಕ ಹೋಗಿ ಬರುವುದು, ತನ್ನ ಸಮವಯಸ್ಸಿನ ಸ್ನೇಹಿತರೊಡನೆ ಅಲೆದಾಡುವುದು, ಇವುಗಳನ್ನು ಬಿಟ್ಟು ಕೋಡಿಯ ವನವಾಸಕ್ಕಾಗಿ ಅವನು ಹವಣಿಸಲಿಲ್ಲ. ಐತಾಳರು ನಿತ್ಯವೂ ಮಗನನ್ನು ಇದಿರು ಕಾದು ಬೇಸರ ಪಡುತ್ತಿದ್ದರು. ನಡುವೆ ಅವರಿಗೆ ಒಂದಿಷ್ಟು ಬಿಡುವಾಗಲಿಲ್ಲ. ಮಗಳ ಬಗ್ಗೆ ವರಶೋಧನೆಯ ಕಾರ್ಯ ನಡೆಯಬೇಕಾಗಿತ್ತು. ಊರವರು ಈಗಾಗಲೇ ಸುಬ್ಬಿ ಎಮ್ಮೆಯಂತೆ ಆನೆಯಂತೆ ಬೆಳೆದಿದ್ದಾಳೆ, ಹುಡುಗಿ ನೆರೆದ ಮೇಲೆಯೇ ಇಂಗ್ಲಿಷು ಐತಾಳರು ಮದುವೆ ಮಾಡಬಹುದು ಎಂದು ಹೇಳತೊಡಗಿದ್ದರು. ಆ ತೆರನಲ್ಲಿ ಅವರನ್ನು ಹಂಗಿಸುವಲ್ಲಿ ಅಗ್ರಗಣ್ಯರೆಂದರೆ ಶೀನಮ್ಮಯ್ಯರು. ಅವರು ತಮ್ಮ 2 ಗಂಡು ಮಕ್ಕಳಿಗೆ ಮದುವೆ ಮಾಡಿಸಿ ಕೀರ್ತಿ ಕಟ್ಟಿಕೊಂಡಿದ್ದರು. ಮದುವೆಗೆ ನಾಗವೇಣಿಯ ಮಕ್ಕಳ ಮೇಳ ತರಿಸಬೇಕೆಂದು ನಿರ್ಣಯಿಸಿದ್ದರು. ವಾಸ್ತವ ಗುರಿಕಾರರ ಆಜ್ಞೆಯೂ ಹಾಗೆಯೇ ಆಗಿತ್ತು. ಆದರೆ ಹಿರಿಯ ಮಗನಿಗೆ ತನ್ನ ಮೇಲೆ ಕೋಪ ಉಂಟಾದೀತೆಂದು ಭೀತಿ ಬಹಳವಾಗಿತ್ತು. ಪ್ರತಿ ತಿಂಗಳು ಹಣವನ್ನು ಕಳುಹಿಸುತ್ತಿದ್ದು ತಂದೆಯನ್ನು ಊರಿಗೆ ಹೆಸರಾಂತ ಶ್ರೀಮಂತರನ್ನಾಗಿ ಮಾಡಿದ ಮಗನಿಗೆ ಶೀನಮ್ಮಯ್ಯರು ಅಂಜದೆ ಉಂಟೆ? ಅದೂ ಅಲ್ಲದೆ ಅವರು ಒಮ್ಮೆ ಬೆಂಗಳೂರಿನ ಯಾತ್ರೆಯನ್ನು ಇಷ್ಟರಲ್ಲಿಯೇ ಮಾಡಿ ಬಂದಿದ್ದರು. ತಮ್ಮ ಮಗನ ವೈಭವ, ಅಲ್ಲಿನ ಹೋಟೆಲಿನ ವ್ಯಾಪಾರಗಳನ್ನು ಕಂಡರಿತು ಅವರು ನೆಲದ ಮೇಲೆಯೇ ಇಲ್ಲ ಎಂಬಂತಾಗಿತ್ತು. ಅಂತಹ ಶೀನಮ್ಮಯ್ಯರು ಈಗ ಐತಾಳರನ್ನು ಹಂಗಿಸುವಾಗ ಅವರಿಗೆ ಹೇಗೆ ಅನಿಸಬೇಕು? ಯಾರೋ ಅಂದರು, ನಿಮ್ಮ ಸುಬ್ಬಿಯನ್ನು ಶೀನಮ್ಮಯ್ಯರ 2ನೇ ಹುಡುಗನಿಗೆ ಯಾಕೆ ಕೊಡಬಾರದು ಎಂದು. ಸರಸ್ವತಿಯು ಆ ಮಾತನ್ನು ತಟ್ಟನೆ ಅನುಮೋದಿಸಿದಳು. ಅವರ ತಂಟೆಯೇ ನಮಗೆ ಬೇಡ ಎಂದು ಐತಾಳರು ಅಂದರು. ಯಾರ್ಯಾರ ಮೂಲಕವೋ ಮಯ್ಯರ ಕಿವಿಗೂ ಈ ಸುದ್ದಿಯೂ ಸೇರಿತು. ಅವರು ತಾವಾಗಿಯೇ, ಇಂಗ್ಲಿಷು ಐತಾಳರ ಮನೆಯ ಹೆಣ್ಣು ತರಲು ನನಗೆ ಮರುಳೇ ಎಂದು ಪ್ರತಿಯಾಗಿ ಹಂಗಿಸಿದರು. ತಮ್ಮ ಮಗನನ್ನು ಇಂಗ್ಲಿಷು ವಿದ್ಯೆಗೆ ಕಳುಹಿಸುತ್ತಿದ್ದಕ್ಕೆ ಶೀನಮ್ಮಯ್ಯರಿಗೆ ಅಂತಹ ಅಪಹಾಸ್ಯ ಕಾಣುತ್ತಿತ್ತು. ಆದುದರಿಂದ ಸುಬ್ಬಿ ನೆರೆಯುತ್ತಾ ಬಂದ ಪ್ರತಿದಿನವೂ ಪ್ರತಿಯುಗವಾಗಿ ಕಾಣಿಸತೊಡಗಿತು. ಸತ್ಯಭಾಮೆಯು ಊರವರು ದಿನೇ ದಿನೇ ತನ್ನ ಮಗಳನ್ನು ಕುರಿತು ಮಾತನಾಡುತ್ತಿದ್ದ ನಕಲಿಯನ್ನು ಸಹಿಸಿ ನೊಂದಳು. ನೀವು ಅಪ್ಪಯ್ಯನೊಡನೆ ಹೇಳಿದ್ದರೆ ಎಲ್ಲಾದರೂ ಒಂದು ನೆಂಟಸ್ತಿಕೆ ನೋಡಿಯಾರು ಎಂದು ಅವಳು ಗಂಡನಿಗೆ ಹೇಳಿದಳು. ಸರಸ್ವತಿಯು ಅಣ್ಣನ ಕಿವಿಯಲ್ಲಿ, ಅಣ್ಣ ಮಾಡಿದ ಒಂದು ನೆಂಟಸ್ತಿಕೆಯನ್ನು ಅರ್ಧ ಶಿವಳ್ಳಿ, ಮುಕ್ಕಾಲು ಶಿವಳ್ಳಿ ಎಂದು ಊರವರು ಹಂಗಿಸುತ್ತಾರೆ. ತಿರುಗಿ ಪಡಿಮುನ್ನೂರಿಗೆ ಹೇಳಿದರೆ ಅವರು ಇನ್ನೂ ಅಂಥದೇ ನೆಂಟಸ್ತಿಕೆ ಗಂಟು ಹಾಕಿದರೆ ಎಂದು ಭೀತಿ ಹುಟ್ಟಿಸಿದಳು. ಇದೊಂದು ನಿಜವಲ್ಲದ ಮಾತಲ್ಲ. ತಮ್ಮ ಲಗ್ನದ ವಿಚಾರ ಬಂದ ಟೀಕೆಗಳು ಐತಾಳರನ್ನು ತುಂಬ ನೋಯಿಸಿದ್ದವು. ಅವರು ಹಣೆಯನ್ನು ಕೆರೆಯುತ್ತಾ, ಏನು ಮಾಡಲಿ ಸರಸ್ವತಿ, 108 ಜಾತಕಗಳನ್ನು ತಂದು ನೋಡದ್ದಾಯಿತು. ನಮ್ಮ ಸುಟ್ಟ ಗೋತ್ರಕ್ಕೆ ಸಮನಾಗುವ ಗೋತ್ರದಲ್ಲಿ ಸಂಬಂಧವೂ ಸಿಗುವುದಿಲ್ಲ.
ಅಲ್ಲದೆ ಶಿವಳ್ಳಿ ಎಂದು ಹಂಗಿಸುವವರು ಬೇರೆ ಇದ್ದಾರೆ. ಅದೂ ಸಾಲದುದಕ್ಕೆ ಸುಬ್ಬಿ ಹುಟ್ಟಿದ ನಕ್ಷತ್ರಕ್ಕೆ ಎಲ್ಲರೂ ಹೆದರುತ್ತಾರೆ. ಆದ್ರಿಂದ ಹುಡುಗನ ತಂದೆ ತಾಯಿಗಳಿಗೆ ಕೆಡುಕು ಉಂಟು ಅನ್ನುತ್ತಾರೆ. ಅಪ್ಪ ಅಮ್ಮ ಇಲ್ಲದೆ ಜಾತಕವೂ ಕೂಡಿ ಬಂದು ಹುಟ್ಟುವಳಿಯೂ ಇರುವಂತಹ ವರ ಸಿಗಬೇಕು ಎಂದರೆ ಯಾರ್ಯಾರೂ ಕಾಣುವುದಿಲ್ಲ ಎಂದರು. ಸರಸ್ವತಿಯು, ಅಣ್ಣ ಇಗೋ 50 ವರಹಗಳ ಚಿನ್ನ ಹಾಕುತ್ತೇನೆ ಎಂದು ಬಾಯಿ ತೆರೆದು ಹೇಳಿದರೆ ಜಾತಕ ತಾನಾಗಿಯೇ ಬರುತ್ತದೆ. ಐತಾಳರು ಕಾಸು ಬಿಚ್ಚುವವರಲ್ಲ ಎಂದು ಹೆದರಿಯೇ ಎಲ್ಲರೂ ಹಿಂದಿರುತ್ತಾರೆ. ನೋಡು, ನಮ್ಮ ಮಂದರ್ತಿಯ ಮನೆಯಲ್ಲೇ 3 ಮದುವೆಯಾಗದ ಹುಡುಗರಿದ್ದಾರೆ. ಒಂದಕ್ಕಾದರೂ ಸುಬ್ಬಿಯ ಜಾತಕ ಕೂಡದೇ ಇರಲಿಕ್ಕಿಲ್ಲ ಎಂದಳು. ಸರಸ್ವತಿಯ ಸೂಚನೆ ಅವರ ಮನಸ್ಸಿಗೆ ಬಂದಿತು. ಇನ್ನು ಸತ್ಯಭಾಮೆಯು ಒಡಂಬಟ್ಟ ಮೇಲೆ ಕೆಲಸವನ್ನು ಮುಂದುವರಿಸಬಹುದು. ಅದೇ ರಾತ್ರಿ ಸತ್ಯಭಾಮೆಯೊಡನೆ ಅವರು ವಿಷಯವನ್ನು ಪ್ರಸ್ತಾಪಿಸಿದರು. 2 ಹರದಾರಿ ದೂರ ಎಂಬುದು ನಿಜ. ಆದರೆ ಮಂದರ್ತಿಯ ವೆಂಕಪ್ಪಯ್ಯನವರಿಗೆ ಇರುವವರು 3 ಗಂಡು ಮಕ್ಕಳು. 3 ಮಕ್ಕಳು ನೋಡಲು ಸಾಪಾಗಿದ್ದಾರೆ. ಒಟ್ಟು 200 ರೂಪಾಯಿ ಬೇರೇಜು ಕೊಡುವ ಆಸ್ತಿ ಇದೆ. ಉಂಡು ತಿಂದು ಮೆರೆಯಲಿಕ್ಕೆ ಏನು ಬರಗಾಲವಿಲ್ಲ. ನಾವೇನು ಹೊಸಬರಲ್ಲ. ಆದ್ದರಿಂದ ಹೋಗಿ ಮಾತನಾಡಿದರೆ ಅಲ್ಲ ಎನ್ನಲಿಕ್ಕೂ ಅಲ್ಲ. ಅವರ ಮಕ್ಕಳಿಗೆ ತಾಯಿ ಇಲ್ಲದರಿಂದ ನಾವು ಹೆದರುವ ಅಂಶವಿಲ್ಲ ಎಂದರು. ಕುತ್ತಿಗೆಗೆ ಬಂದ ಮೇಲೆ ಎಲ್ಲಿಗಾದರೂ ಅಲ್ಲಿಗೆ. ನನಗೇನು ಅವರ ಗೊತ್ತಿಲ್ಲ ಗುರುತಿಲ್ಲ. ನೀವು ಆಯಿತು ಎಂದರೆ ಸರಿ. ಸುಬ್ಬಿಯು ಎಣ್ಣಿ ಊರವರ ಮಾತನ್ನು ಕೇಳಿ ಸೊರಗುತ್ತಿದ್ದಾಳೆ ಎಂದರು. ಮರುದಿವಸ ತಿರುಗಿ ಮನೆಯಲ್ಲಿ ಮದುವೆಯ ಪ್ರಸ್ತಾಪ ಮುಂದುವರಿಯಿತು. ಪಾರ್ವತಿಯು ಉಳದನಿಯಿಂದಲೇ, ಮಂದರ್ತಿ ಊರೇನು ಕೆಟ್ಟದ್ದಲ್ಲ, ಮೂಡಿನ ಊರು ಅಷ್ಟೇ. ದೇವರದೊಂದು ಪ್ರಸಾದ ನೋಡಿ ಅದರಲ್ಲಿ ಆಯಿತೆಂದು ಬಂದರೆ ಹೋಗಿ ಮಾತಾಡಿ ಬರುವುದು ಒಳ್ಳೆಯದು. ಗಳಿಗೆಗೂ ಹಂಗಿಸುವ ಊರಲ್ಲಿ ಯಾವ ನಂಟಸ್ತಿಕೆಯೂ ಬೇಡ ಎಂದಳು. ಹೌದು ಅಕ್ಕ, ಹಾಗೆ ಮಾಡಿದರೆ ಆಗುತ್ತಿತ್ತು ಎಂದು ಸತ್ಯಭಾಮೆಯು ನುಡಿದಳು. ಐತಾಳರು ಇವತ್ತು ದಿವಸ ಚೆನ್ನಾಗಿಲ್ಲ ಎಂದು ನಾಳೆಗೆ ಕೆಲಸವನ್ನು ಮುಂದುವರಿಸಿದರು. ನಾಳೆ ಬದಲು ಬೆಳಿಗ್ಗೆ ಎಂದು ಸ್ನಾನವನ್ನು ಮುಗಿಸಿ ಮನೆಯ ದೇವರಿಗೆ ಶರಣು ಹೋದರು. ಮಗ್ಗುಲಲ್ಲಿ ಮಿಂದು ಮಡಿಯಿಟ್ಟು ಸತ್ಯಭಾಮೆಯು ಕೈ ಜೋಡಿಸಿ ನಿಂತಳು. ಸುಬ್ಬಿಯು ಅಲ್ಲಿ ಬಂದು ಸೇರಿದಳು. ದೇವರಿಗೆ ಮಂಗಳಾರತಿ ಮಾಡಿ ಐತಾಳರು, ದೇವರೇ ಮರ್ಯಾದೆ ಉಳಿಸು ಎಂದು ಪ್ರಸಾದವನ್ನು ತೆಗೆದರು. ಮಿಗಿಲೆ ಎಂದು ಹಿಗ್ಗಿನಿಂದ ಕಿರುಚಿ ನುಡಿದರು. ಅಯ್ಯೋ, ಆ ದಿವಸ ಸರಸ್ವತಿಯ ಹಿಗ್ಗನ್ನು ಹೇಳುತ್ತಿರದು, ಐತಾಳರ ಉತ್ಸಾಹವನ್ನು ಹೇಳುತ್ತಿರದು. ಜಾತಕ ತರುತ್ತೇನೆ ಇವತ್ತೇ ಎಂದು ಬೇಗನೆ ಅಡುಗೆ ಮಾಡಲು ಅಪ್ಪಣೆ ಇತ್ತರು. ಅಡುಗೆಯಾಯಿತು, ಊಟವೂ ಮುಗಿಯಿತು. ಪಂಚಾಂಗ ನೋಡಿ ವಿಷಗಳಿಗೆಯನ್ನು ತಪ್ಪಿಸಿ ವರಾನ್ವೇಷಣೆಗಾಗಿ ಐತಾಳರು ತಮ್ಮ ಪ್ರಾಚೀನ ಕಾಲದ ಹಸಿರು ದಾವಳಿಯನ್ನು ನಡುವಿಗೆ ಬಿಗಿದುಕೊಂಡು ಹೊರಟರು. ಉರಿ ಬಿಸಿಲಿನಲ್ಲಿ ಸುಡು ನೆಲದಲ್ಲಿ ತದೇಕಚಿತ್ತರಾಗಿ ಬಾರುಕೂರಿನ ಕಡೆಗೆ ಸಾಗಿದರು. ಸಂಜೆ ಜಾವ ಹೊತ್ತಿನೊಳಗಾಗಿ ಮಂದರ್ತಿ ಗ್ರಾಮದ ಬಂಧುಗಳನ್ನು ಹೋಗಿ ಸೇರಿದರು. ವೆಂಕಪ್ಪಯ್ಯನವರು ಮನೆಯ ಹೆಬ್ಬಾಗಿಲಿನ ಮುಂದೆಯೇ ಅವರಿಗೆ ಭೇಟಿಯಾದರು. ಐತಾಳರು ಹೋಗುವ ದಾರಿಯುದ್ದಕ್ಕೂ ಶುಭ ಶಕುನಗಳೇ ಕಾಣಿಸಿದವು. ವೆಂಕಪ್ಪಯ್ಯನವರು ಐತಾಳರನ್ನು ಬಲವಾಗಿ ಸತ್ಕರಿಸಿದರು. ಸರಸ್ವತಿ ಚೆನ್ನಾಗಿದ್ದಾಳೆಯೇ ಎಂದು ಕೇಳಿದರು. ಸರಸ್ವತಿಯನ್ನು ಅವರ ತಮ್ಮನಿಗೇನೆ ತಂದು 2 ವರ್ಷಗಳೊಳಗೆ ಆತ ತೀರಿಕೊಂಡು ಅವರ ಆಶೆ ನಿರಾಶೆಗೊಂಡಿತು. 2-3 ವರ್ಷ ಕಾಲ ಸರಸ್ವತಿಯು ಮಂದರ್ತಿಗೆ ಹೋಗಿ ಬರುತ್ತಿದ್ದಳು. ಆದರೂ ವೆಂಕಪ್ಪಯ್ಯನವರಿಗೆ ಅವರ ಮರವೆಯಾಗುವಂತಿರಲಿಲ್ಲ. ಅವರ ಪ್ರೇಮ ಅಷ್ಟು ಅಗಾಧವಾದುದು. ಅವರಿಗೀಗ 60ಕ್ಕೆ ಸಮೀಪಿಸಿದಂಥ ವಯಸ್ಸು. ಅವರಿಗೆ 2 ಅಲ್ಲ 3ನೆಯ ಮದುವೆ. 2ನೆಯ ದಾಂಪತ್ಯದಲ್ಲಿ 2 ಹೆಣ್ಣು ಮಕ್ಕಳು, 3ನೆಯದರಲ್ಲಿ 3 ಗಂಡು ಮಕ್ಕಳು. ಹಿರಿಯ ಹುಡುಗನಿಗೀಗ 20 ವರ್ಷ ತುಂಬಿದೆ. ಉಳಿದವರು 1 ವರ್ಷಕ್ಕೆ ಕಿರಿಯರು. ವೆಂಕಪ್ಪಯ್ಯನವರು ಸರಸ್ವತಿ ಚೆನ್ನಾಗಿದ್ದಾಳೆಯೇ ಎನ್ನಲು ಐತಾಳರು ಅವಳ ನೆನಪು ಹುಟ್ಟಿಸಿಯೇ ನಾನಿಲ್ಲಿಗೆ ಬಂದೆ ಎಂದರು. ಅವಳು ಇಲ್ಲಿಗೆ ಬಾರದೆ 3-4 ವರ್ಷಗಳಾದುವಲ್ಲ, ಒಮ್ಮೆ ಬಂದರೇನಂತೆ ಎಂದು ವೆಂಕಪ್ಪಯ್ಯನವರು ಉಪಚರಿಸಿದರು. ಐತಾಳರು ಉಪಚಾರಕ್ಕೆ ಹಿಂದುಳಿಯಲಿಲ್ಲ. ಆ ರಾತ್ರಿ ಊಟ ಮುಗಿಸಿ ಅವರೊಡನೆ ತಾನು ಬಂದ ವಿಷಯವನ್ನು ತಿಳಿಸಿದರು. ವೆಂಕಪ್ಪಯ್ಯನವರು, ಐತಾಳರೆ, ನನಗೂ ವರ್ಷವಾಯಿತು. ಮೊದಲಿನ ಹಾಗೆ ಓಡಾಡಲಿಕ್ಕೆ ಆಗುವುದಿಲ್ಲ. ಹಿರಿಯವನಿಗೊಂದು ಲಗ್ನವಾಗಲಿಲ್ಲ, ಆಗಬೇಕು ಎನ್ನುತ್ತಿದ್ದಾನೆ. ನಾನಾಗಿ ಹೊರಗೆ ಜಾತಕ ಬೇಡಲು ಹೋಗಲಿಲ್ಲ. ಬಂದೀತು, ಋಣವಿದ್ದರೆ ಆಗಿಯೇ ಆಗುತ್ತದೆ ಎಂದು ನಂಬಿಕೊಂಡಿದ್ದೇನೆ ಎಂದು ಪೀಠಿಕೆ ಹಾಕಿದರು. ಸರಿ, ತಮ್ಮ 3 ಮಕ್ಕಳಲ್ಲಿ 2 ಜಾತಕವನ್ನು ಅವರ ಮುಂದಿರಿಸಿದರು.
ಐತಾಳರು ಜಾತಕ ನೋಡಿ ಬಲು ದೀರ್ಘ ಯೋಚನೆ ಮಾಡಿ, ಮೊದಲನೆಯದು ಮಧ್ಯಮ, ಆದರೆ ಎರಡನೆಯದು ಭಾರಿ ಉತ್ತಮ, ನೀವು ಹೇಗೆ ಹೇಳುತ್ತೀರೋ ಹಾಗೆ ಎಂದರು. ಹೇಗಾದರೂ ಹಿರಿಯವನಿಗೆ ಲಗ್ನವಾಗದೆ ಎರಡನೆಯವನ ವಿಚಾರ ಮಾಡುವುದು ಒಳ್ಳೆಯದಲ್ಲ ಎಂದು ವೆಂಕಪ್ಪಯ್ಯನವರು ತಿಳಿಸಿದರು. ಸರಿ, ಐತಾಳರಿಗೆ ಯಾವುದು ಅನುಕೂಲವೇ ಮುಖ್ಯ, ಯಾವುದೋ ಒಂದು ಯೋಗ ನಮ್ಮೆರಡು ಮನೆಗಳನ್ನು ಕೂಡಿಸಬೇಕೆಂಬ ಹಠದಲ್ಲಿ ಇರುವಂತೆ ಕಾಣುತ್ತದೆ ಎಂದರು. ಸರಿ, ಅದೇ ರಾತ್ರಿಯೇ ಅವರ ನಿರ್ಧಾರವಾಯಿತು. ಲಗ್ನ ಆಗುವುದಾದರೆ ಈ ಬೇಸಿಗೆಯಲ್ಲೇ ಎಂದು ಐತಾಳರು ಅವರು ಕೂಡಿಯೇ ತೀರ್ಮಾನಿಸಿದರು. ಮರುದಿವಸ ರಾಮ ಐತಾಳರು ವಾಯುವೇಗದಿಂದ ಎಂದು ಬಯಲಾಟದ ಅರ್ಥಧಾರಿಗಳು ಹೇಳುವ ಹಾಗೆ ಮನೆಯನ್ನು ಸೇರಿದರು. ಮನೆಯಲ್ಲಿ ಆ ದಿವಸ ಎಲ್ಲಿಲ್ಲದ ಸಂತೋಷ. ಸರಸ್ವತಿಯು ಸುಬ್ಬಿಯನ್ನು ಕರೆದು, ಚಿನ್ನದಂತ ಮನೆ ಮಗು, ಅಲ್ಲಿಗೆ ಹೋಗುವುದು ಸಮ, ಇಲ್ಲಿರುವುದು ಸಮ, ಅದು ಅತ್ತೆಯ ಮನೆ ಎಂದು ಕಾಣಿಸಲಿಕ್ಕೇನೇ ಇಲ್ಲ ಎಂದು ಹೇಳಿದಳು. ಸತ್ಯಭಾಮೆ ತುಂಬಾ ತೃಪ್ತಗೊಂಡಳು. ಐತಾಳರು ದಿವಸವನ್ನು ಮನಸ್ಸಿನಲ್ಲಿ ನಿಶ್ಚಯಿಸಿಬಿಟ್ಟು, ಯಾವುದು ಹೊರಗೆ ಸುದ್ದಿ ಬೇಡ, ಇನ್ನು ಶೀನಮ್ಮಯ್ಯನೋ ಶಂಕರಾಯಿಗಳೋ ಇದಕ್ಕೊಂದು ಇಲ್ಲದ ಕಲ್ಲು ಹಾಕುವುದು ಬೇಡ ಎಂದು ನಿರ್ಣಯಿಸಿದರು. ಈ ಉತ್ಸಾಹ ಕುದಿಯುತ್ತಿದ್ದ ಗಳಿಗೆಯಲ್ಲಿ ಅದೇ ರಾತ್ರಿ ಐತಾಳರು ಜ್ವರದಿಂದ ಕುದಿಯತೊಡಗಿದರು. ಜ್ವರವೋ ಬಿಮ್ಮಗೆ ಬಂದಿತ್ತು. ಐತಾಳರು ತಿರುಗಾಟಕ್ಕೆ ಆಳಾದಂತೆ, ಬಾಯಿ ಮಾತಿಗೆ ಆಳಾದಂತೆ, ನರಳಾಟಕ್ಕೆ ಆಳಾಗಿರಲಿಲ್ಲ. ತುಸು ಮೈ ಬೆಚ್ಚಗಾದರೆ ಮೈಯೆಲ್ಲ ಉರಿದು ಸುಡುತ್ತದೆ ಎನ್ನುವವರು. ಹೀಗಾಗಿ ಆ ರಾತ್ರಿ ಅವರು ಮನೆಯಲ್ಲಿ ಜ್ವರದಿಂದಾಗಿ ಎಬ್ಬಿಸಿದ ಕೋಲಾಹಲವನ್ನು ಹೇಳತಿರದು. ಆ ಕೋಲಾಹಲದ ನಡುವೆ ಅವರಿಗೆ ಲಚ್ಚನ ನೆನಪು ಉಂಟಾಯಿತು. ಅವನಿಗೆ ರಜೆ ಶುರುವಾದರೂ ನಮ್ಮನ್ನು ನೋಡುವ ಆಸೆಯಾಗದೇನು, ಅಬ್ಬ ಈಗಿನ ಕಾಲದ ಮಕ್ಕಳೇ ಎಂದು ಕೂಗಿಕೊಂಡರು. ಅವರ ಮನೋವ್ಯತೆಯು ಕುದಿಯಿತು. ಆದುದರಿಂದ ಸರಸ್ವತಿಯು ಸೂರನನ್ನು ಪಡುಮುನ್ನೂರಿಗೆ ಕಳುಹಿಸಿದಳು. ಮರುದಿವಸ ಸಂಜೆಯೊಳಗೆ ಲಚ್ಚನ ಸವಾರಿ ಮಿಣ್ಣಗಿನ ಮುಖ ಮಾಡಿಕೊಂಡು ಮನೆಗೆ ಬಂದಿತು. ಐತಾಳರ ಬಳಿಗೆ ಬಂದೊಡನೆಯೇ, ನಿನಗೆ ರಜೆ ಸಿಕ್ಕಿ ಎಷ್ಟು ದಿವಸವಾಯಿತು ಎಂದು ಕೇಳಿದರು. 1 ವಾರ ಎಂದನು ಲಚ್ಚ. 1 ವಾರವಾದರೂ ಇಲ್ಲಿಗೆ ಬರಲಿಕ್ಕೆ ಆಗಲಿಲ್ಲವೇ? ಈಗೇಕೆ ಬಂದೆ? ನಾನು ಸತ್ತ ಬರಬಹುದಿತ್ತಲ್ಲ ಎಂದು ಲಚ್ಚನಿಗೆ ಚೆನ್ನಾಗಿ ಮಂಗಳಾರತಿ ಮಾಡಿದರು. ಲಚ್ಚನು ಈ ತನಕ ತಂದೆಯಿಂದ ಆ ರೀತಿ ಅನ್ನಿಸಿಕೊಂಡವನಲ್ಲ. ಅವನ ದರ್ಪವೆಲ್ಲ ಒಮ್ಮೆಗೆ ಇಳಿಯಿತು. ಎಳೆಯ ಕರುವಿನಂತೆ ಅಳುತ್ತಾ ಮೂಲೆ ಸೇರಿದನು. ರಾತ್ರಿ ಊಟವನ್ನು ಮಾಡಲಿಲ್ಲ. ಸರಸ್ವತಿ ಪಾರ್ವತಿಯರು ಪಠಿಸಿದ ಸಮಾಧಾನಗಳು ವ್ಯರ್ಥವಾದವು. ಐತಾಳರು ಮರುದಿವಸ ಹಾಸಿಗೆ ಬಿಟ್ಟಿದ್ದರು. ಮೂಡಿನ ನೀರು ಕುಡಿದು ಈ ಜ್ವರ ಬಂದೀತೋ, ಬಿಸಿಲಿಗೆ ಹೋಗಿ ದಾರಿಯಲ್ಲೆಲ್ಲಾದರೂ ನೀರು ಕುಡಿದು ಜ್ವರ ಬಂದೀತೋ ಎಂಬ ಅನುಮಾನದಲ್ಲಿ ಜ್ವರವೂ ಬಿಟ್ಟಿತು. ತುಸು ನಿತ್ರಾಣವಿಷ್ಟೇ ಉಳಿಯಿತು. ತಿರುಗಿ ಅವರು ಅಲೆದಾಡತೊಡಗಿದರು. ಮಾಣಿಯಲ್ಲಿ ಎಂದು ಲಚ್ಚನನ್ನು ಕರೆದರೆ ಲಚ್ಚ ಮೋರೆಯನ್ನು ಇಳಿಸಿಕೊಂಡು ಅವರ ಮುಂದೆ ನಿಂತನು. ಹೆತ್ತವರ ನೆನಪು ಮಕ್ಕಳಿಗೆ ಮರೆತು ಹೋಗಬಾರದು ಎಂದು ಐತಾಳರು ತಮ್ಮ ಉಪದೇಶದ 2ನೆಯ ಆಶ್ವಾಸವನ್ನು ಪಠಿಸತೊಡಗಿದರು. ಆಗಲೇ ಸರಸ್ವತಿಯು ಬಂದು, ಮಕ್ಕಳಾಟಿಕೆಗೆ ಅಲ್ಲೂ 4 ದಿನ ಉಳಿದರೆ ನೀವು ಅವನಲ್ಲಿ ಸಿಟ್ಟಾಗುವುದೇಕೆ? ನಿನ್ನೆ ರಾತ್ರಿ ಬೈಗುಳ ಕೇಳಿ ಮಾಣಿ ಊಟವನ್ನು ಸಹ ಮಾಡಲಿಲ್ಲ ಎಂದಳು. ನೀವೆಲ್ಲ ಕೊಂಡಾಟ ಮಾಡಿಯೇ ಅವನಿಗೆ ತಲೆಗೆ ಹಿಡಿದು ಹೋದದ್ದು. ನನಗೆ ವರ್ಷವಾಗುತ್ತಾ ಬಂತು. ನನ್ನ ಹತ್ತಿರ ಒಂದು ಗಳಿಗೆ ಇದ್ದು ಮಾತನಾಡಿಸಬೇಕು ಎಂಬ ಸುದ್ದಿ ಅದಕ್ಕೆ ಬಾರದ ಮೇಲೆ ಅದು ಇದ್ದು ಏನು ಪ್ರಯೋಜನ ಎಂದರು. ಲಚ್ಚನ ಸವಾರಿಯು ಇನ್ನೊಮ್ಮೆ ಕಣ್ಣಿನಿಂದ ಮಳೆಯನ್ನು ಕರೆಯುವಂತಾಯಿತು. ಪಾರ್ವತಿಯು ಬಂದು, ಹೋಗಲಿ, ಎಷ್ಟು ಸಾರಿ ಅನ್ನುವುದು ಎಂದು ಹೇಳಬೇಕಾಯಿತು. ಏನೋ ಒಂದು ಪ್ರಕರಣ ಮುಗಿಯಿತು. ಐತಾಳರು ಜ್ವರದಿಂದ ಎದ್ದರು. ತಮ್ಮ ಸಚಿವರಾದ ಸುಬ್ರಾಯ ಉಪಾಧ್ಯಾಯರನ್ನು ಕರೆಯಿಸಿಕೊಂಡು ಮಗಳ ಮದುವೆಯ ತಯಾರಿ ನಡೆಸಿದರು. ಚಪ್ಪರ, ಸಂತೆ, ಚಿನ್ನಗಳೆಂದು ಕ್ಷಣವೂ ಬಿಡುವಿಲ್ಲದೆ ಅಲೆದಾಡತೊಡಗಿದರು. ನಡುವೆ ಸತ್ಯಭಾಮೆಯು ತಂದೆಯ ಮನೆಗೆ ಒಮ್ಮೆ ಹೋಗಿ ಬಂದಳು. ಮಾದಪ್ಪಯ್ಯನವರು, ಅದು ಜ್ವರದ ಊರಲ್ಲವೇ ಎಂದು ಹೇಳಲು, ಹಣೆಯ ಮೇಲೆ ಬರೆದ ಹಾಗೆ ಆಗುತ್ತದೆ ಎಂದು ಐತಾಳರು ವೇದಾಂತ ಪಠಿಸಿದರು. ಈಗ ಮದುವೆಯ ಗದ್ದಲ ತೊಡಗಿದುದರಿಂದ ಐತಾಳರು ಓಡಾಟದಲ್ಲಿ ನಿರತರಾದುದರಿಂದ ಲಚ್ಚನಿಗೆ ಹೆಚ್ಚಿನ ಧೈರ್ಯ ಬಂದಿತು. ಐತಾಳರು ಬಂದಾಗ ಮಾತ್ರ ತಲೆ ತಗ್ಗಿಸಿ ಆಚೀಚೆ ಸರಿಯುವುದೇ ಅವನ ಪಾಡಾಯಿತು. ಒಮ್ಮೊಮ್ಮೆ ಪಡುಮುನ್ನೂರಿಗೆ ಹೋಗುತ್ತೇನೆ ಎಂದು ತೋಚುತ್ತಿತ್ತು. ಆದರೆ ತಂಗಿಯ ಮದುವೆ ಮುಂದಿರುವಾಗ ಏನು ಮಾಡಲು ಬಂದೀತು? ಐತಾಳರು ಒಮ್ಮೆ, ಲಚ್ಚ ಬಾ ನನ್ನ ಜೊತೆಗೆ ಕುಂದಾಪುರಕ್ಕೆ,
ಸಂತೆ ನೋಡಿದ ಹಾಗೂ ಆಯಿತು, ಮನೆಯಲ್ಲಿ ದೇವರ ಹಾಗೆ ಮೂಗು ಹಿಡಿದು ಕುಳಿತರೆ ಏನು ಬಂದೀತು ಎಂದರು. ಬೇಡ ಎನ್ನುವ ಸಾಹಸವಿಲ್ಲದೆ ತಂದೆಯನ್ನು ಅವನು ಅನುಸರಿಸಿದನು. ಒಂದು ದಿವಸವೆಲ್ಲ ಅವರ ಹಿಂದೆ ಬರಿಗಾಲಲ್ಲಿ ಉರಿಬಿಸಿಲಿನಲ್ಲಿ ನಡೆದು ಕುಂದಾಪುರವನ್ನು ಸೇರದ್ದಾಯಿತು. ಸಂತೆಯಲ್ಲಿ ಬೆಪ್ಪನಂತೆ ತಿರುಗಾಡಿ ಊರಿಗೆ ಮರಳಿ ಬಂದದ್ದು ಆಯಿತು. ಅದರ ಕಾಲು ನೋವಿನಿಂದ ಚೇತರಿಸಲು ಅವನಿಗೆ 3 ದಿನಗಳ ಶೈತ್ಯೋಪಚಾರ ಬೇಕಾಯಿತು. ಅಂತೂ ಮದುವೆಯ ಮನೆಯಲ್ಲಿ ಅವನೊಬ್ಬ ನಂಟನಂತೆ ಸುಮ್ಮನೆ ಕುಳಿತಿರಬೇಕಾಯಿತು. ಈ ಇಂಗ್ಲಿಷು ಕಲಿತ ಮಕ್ಕಳು ಇಷ್ಟು ಬೆಪ್ಪಾಗುತ್ತಾವೆ ಎಂಬುದು ನನಗೆ ಗೊತ್ತಿರಲಿಲ್ಲ ಎಂದು ಐತಾಳರು ಬಾಯಿ ಬಿಡಬೇಕಾದರೆ ಇನ್ನೇನು, ಹಾಗೆಂದು ಲಚ್ಚನು ತಾನಾಗಿ ಮನೆಯ ಕೆಲಸಗಳಲ್ಲಿ ನೆರವಾಗ ಹೋದರೆ ಅದು ತಿಳಿಯದು, ಇದು ತನ್ನಿಂದಾಗದು ಎಂಬ ಅರಿವು ಅವನಿಗೂ ಬರುತ್ತಿತ್ತು. ಲಚ್ಚ, ಹಪ್ಪಳದ ರಾತ್ರಿಯನ್ನಾದರೂ ಮಾಡಕೊಡಬಾರದೇ? 3-4 ಸಾವಿರ ಹಪ್ಪಳ ಆಗಬೇಕಲ್ಲ ಮಗು, ಯಾರು ಸುಮ್ಮನೆ ಕೂತಿದ್ದಾರೆ ಮನೆಯಲ್ಲಿ ಎಂದು ಒಮ್ಮೆ ತಾಯಿಯೂ ಅಂದಳು. ಅದನ್ನು ಕೇಳಲಾರದೆಯೇ ಅವನು ಆ ಕೆಲಸಕ್ಕೆ ಕುಳಿತನು. ಆಗ ಹಪ್ಪಳದ ಹಿಟ್ಟು ಮಣೆ ಕೊಳವೆಗಳಿಗೆಲ್ಲ ಅಂಟಿ ಉಳಿದವರಿಗೆ ಅದನ್ನು ತೆಗೆಯುವ ತಾಪತ್ರಯ ಮಾತ್ರ ಉಂಟಾಯಿತು. ಲಚ್ಚನ ಮನಸ್ಸಿನಲ್ಲಿ ಬೇಗ ತಾನೊಮ್ಮೆ ಪಡುಮಣ್ಣೂರು ಸೇರಿದ್ದರಾಗುತ್ತಿತ್ತು ಎನಿಸಿತು. ಅವನು ಮನೆಯಲ್ಲಿ ಸಮಯ ಕಳೆಯಲಾರ. ತಾನು ಶೀನಮ್ಮಯ್ಯರ ಮಗ ಒರಟನು ಸಣ್ಣವರಿದ್ದಾಗ ಆಡಿದ ಹೊನ್ನೆ ಮರಗಳ ತೋಪಿನಲ್ಲಿ ಒಂಟಿಯಾಗಿ ಬೇಸರದ ಸಮಯವನ್ನು ಕಳೆಯಬೇಕಾಯಿತು. ಅಲ್ಲಾದರೆ ಬೇಸರವಾದರೆ ಕಡಲಿನ ದಂಡೆ ಇದೆ, ಬಣ್ಣ ಬಣ್ಣದ ಚಿಪ್ಪುಗಳನ್ನು ಹೆಕ್ಕುತ್ತಾ ಅಲ್ಲಿ ಆಡುತ್ತಿರಬಹುದು. ಆದ್ದರಿಂದಲೂ ದಣಿವಾದರೆ ಮರಳಿನಲ್ಲಿ ಸುರಂಗಗಳನ್ನು ಕೊರೆಯುತ್ತಾನೆ. ಬೇಸರ ಬಂದರೆ ಕಡಲಿನ ಅಲೆಗಳನ್ನು ಎಣಿಸುವವನಂತೆ ಪಡುವಿಗೆ ಮುಖ ಮಾಡಿ ಕುಳಿತು ಬಿಡುತ್ತಾನೆ. ಈ ಜನ್ಮದಲ್ಲಿ ನನಗೆ ಬಾರದ ಪರೀಕ್ಷೆಯು ಈಗ ಒಮ್ಮೆಗೆ ಬಂದೀತೇಕೆ ಎಂಬ ತೀವ್ರ ವ್ಯಥೆಯು ಅವನನ್ನು ಕೊರೆಯುತ್ತಿತ್ತು. ಜೊತೆಗೆ ತಂದೆಯ ಮನೆಯಲ್ಲಿ ಪ್ರತಿಯೊಬ್ಬರೂ ಆಳುಗಳಂತೆ ದುಡಿಯುವುದನ್ನು ಕಂಡು ತಂದೆಯು ಬೇಕೆಂದು ಕಾಸು ಉಳಿಸಲು ಈತರನಾಗಿ ಕೂಲಿಯಾಗಿದ್ದಾನೆ ಎಂದು ಅವನಿಗೆ ತೋರುತ್ತಿದೆ. ರಾಮ ಐತಾಳರು ಮಗನಿಂದ ಪ್ರೀತಿಯನ್ನು ಬಯಸಿದರೆ ಅದನ್ನು ಮರಳಿ ಸಲ್ಲಿಸುವ ಯೋಚನೆ ಅವನಿಗೆ ಬರುವ ಮೊದಲು ಅವರೆಲ್ಲರನ್ನೂ ಕುರಿತಾದ ತಾತ್ಸಾರವೇ ಬೇರೂರಿತು. ಸಂತೆಯಿಂದ ಬರುವಾಗ ರಾಮ ಐತಾಳರು ಒಂದು ತಲೆಹೊರೆಯಷ್ಟು ಘಟ್ಟದ ಮೆಣಸನ್ನು ತಂದುದು, ಅವರ ಹಿಂದೆ ತಾನು ಬೆಪ್ಪನಂತೆ ಬಂದುದು ಅವನ ನೆನವರಿಕೆಗೆ ಬರಲು ಅಪ್ಪನಲ್ಲಿ ಗಾಡಿ ಬಾಡಿಗೆ ಕೊಡಲು 2 ಆಣೆ ಕಾಸು ಇದ್ದಿರಲಾರದೆ ಎಂಬ ತಿರಸ್ಕಾರವೂ ಉಂಟಾಯಿತು. ಹೀಗೆ ಯೋಚನೆಗಳ ಮೇಲೆ ಯೋಚನೆಗಳು ಅವನ ಮನದಲ್ಲಿ ಉರುಳುತ್ತಿದ್ದರೆ ಅವನ ಕೈ ಬೆರಳುಗಳು ಒಂದು ಕಡ್ಡಿಯನ್ನು ಹಿಡಿದು ನೆಲದಲ್ಲಿ ಸಿಕ್ಕಾಪಟ್ಟೆಯಾಗಿ ಗೆರೆಗಳನ್ನು ಬರೆಯುತ್ತಿದ್ದವು. ಆ ಅರ್ಥವಿಲ್ಲದ ಬೇಸರದ ಸಂಕೇತಗಳನ್ನು ಒಂದೊಂದು ಕಡಲಿನ ಅಲೆಯೂ ಬಂದು ತೊಳೆದು ಮಾಯಿಸಿದರೆ ಅವನು ತಿರುಗಿ ಇನ್ನೊಮ್ಮೆ ಅದೇ ಉದ್ಯೋಗಕ್ಕೆ ತೊಡಗುತ್ತಾನೆ. ಕೊನೆಗೆ ತಾನು ಬರೆದಂಥ ಗೆರೆಗಳು ಆವರಿಸಿರುವ ಕತ್ತಲೆಯಲ್ಲಿ ಕಣ್ಣಿಗೆ ಕಾಣಿಸದೆ ಹೋದರೆ ಹೊತ್ತು ಮುಳುಗಿಯಾಯಿತೆ, ಸೆರೆಮನೆ ಸೇರುವ ಎಂದು ಮನೆಗೆ ಹೊರಡುತ್ತಾನೆ. ಅಂತೂ ಲಗ್ನದ ದಿನಗಳು ಸಮೀಪಿಸುವ ತನಕ ಅವನು ಪ್ರತಿ ನಿಮಿಷದ ಎಣಿಕೆಯನ್ನು ಮಾಡುತ್ತಿದ್ದನೆಂದರೆ ಸುಳ್ಳಾಗದು.